ನಾನು ಮೋಟೋ ಬ್ಲಾಗ್ನ ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಗಾಯಗೊಂಡಿರೋ ಸಿಂಹದ ಉಸಿರು. ಕಿತ್ತಡಿ ಕಿರಣ್ ಇವತ್ತು ಬೈಕಲ್ಲಿ ಲಂಡನ್ಗೆ ಹೋಗ್ತಾ ಇದ್ದಾನೆ. ನಮಸ್ಕಾರ KKF, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಹಳೆ ವಿಡಿಯೋದಲ್ಲಿ ನಾನು ಏನು ಹಾಕಿದ್ನೋ ಈ ರೆವೆನ್ಯೂ ರಿಗಾರ್ಡಿಂಗು, ಅದಕ್ಕೆ ಬಂದಂಥ ಸಪೋರ್ಟಿವ್ ಕಮೆಂಟ್ಸ್ಗಳನ್ನ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಇಲ್ಲ, ನಾವು ಮಾಡೋ ಕೆಲಸದ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಂತ. ನಿಮಗೆ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಲಂಡನ್ ರೈಡ್ದು ಬಜೆಟ್ ಆದಮೇಲೆ ನಾನು ಫುಲ್ ಮ್ಯಾಪನ್ನು ಕೊಡ್ತೀನಿ ಅಂತ. ಈಗ ನಾನು ಈ ರೈಡ್ಗೆ ಹೋಗಿ ಬಂದಮೇಲೆ ಏನು ಮಾಡಿದ್ದೀನಿ, ಪ್ರತಿಯೊಂದು ಕಡೆನೂ ಕೂಡ ಬಾರ್ಡರ್ಗಳಾಗಿರ್ಬೋದು ಅಥವಾ ಯಾವ ಊರಿಂದ ಯಾವಾಗೆ ಅನ್ನೋ ಒಂದು ಫುಲ್ ಲೊಕೇಶನ್ನ ಲಿಂಕ್ ಹಾಕೊಂಡಿದ್ದೀನಿ. ಆ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿಯೊಂದು ಊರಿಂದ ಊರಿಗೆ ಎಲ್ಲೆಲ್ಲಿ ಹೋಗಿದ್ವಿ ಅಂತ, ಇಂಡಿಯಾದಿಂದ ನೇಪಾಳ ಹೋಗೋವರೆಗೂ ಒಂದು ತರ, ನೇಪಾಳದಿಂದ ಚೈನಾ ಬಾರ್ಡರ್ ಹೋಗೋವರೆಗೂ ಒಂದು ತರ, ಮತ್ತೆ ಚೈನಾದಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ನಾವು ಹೋಗಿದ್ದ ರೂಟ್ಸ್ ಗಳನ್ನೇ ಊರನ್ನ ಮೆನ್ಷನ್ ಮಾಡಿದೀನಿ. ರಷ್ಯಾದಲ್ಲಿ ಒಂದು 2-3 ಊರುಗಳನ್ನ ಮೆನ್ಷನ್ ಮಾಡಿದೀನಿ. ಆಮೇಲೆ ಯುರೋಪ್ ಅಲ್ಲಿ ಪ್ರತಿ ದೇಶಗಳನ್ನ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತೆ ಆ ದೇಶದ ಯಾವ ಸಿಟಿನಲ್ಲಿ ತಿರುಗಾಡಿದೀವಿ ಅನ್ನೋದನ್ನ ಮೆನ್ಷನ್ ಮಾಡಿ ಅದರ ಲೊಕೇಶನ್ ಗಳನ್ನ ನಾನು ಹಾಕಿದ್ದೀನಿ. ಇದು ಅಪ್ ಟು ಲಂಡನ್ ಹೋಗೋ ತನಕ. ನಿಮಗೇನಾದ್ರೂ ಕಣಪ್ಪ ನಾನು ಒಂದು ರೈಡ್ ಮಾಡಬೇಕು ಲಂಡನ್ಗೆ ಅಂತಂದ್ರೆ ನೀವು ಯಾರಿಗೋ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ರಫ್ ಪ್ಲಾನ್ ನಿಮ್ಗೆ ಅಲ್ಲಿ ಸಿಕ್ಕೋಗ್ಬಿಡುತ್ತೆ. ಆ ಪ್ಲಾನ್ ಅನ್ನ ತಗೊಂಡು ನೀವು ಎಕ್ಸಿಕ್ಯೂಟ್ ಮಾಡಕ್ಕೆ ಆಲ್ಟರ್ನೇಟ್ ಮಾಡ್ಕೊಂಡು ಉಪಯೋಗ ಮಾಡ್ಕೊಬಹುದು. ನನ್ನ ಉದ್ದೇಶ ಇಷ್ಟೇ. ಲಂಡನ್ ರೈಡ್ಗೆ ನಾನು ಹೋಗ್ಬೇಕಾದ್ರೆ ನನಗೆ ಹೆಂಗ್ ಮಾಹಿತಿ ಕೊರತೆ ಇತ್ತೋ ಆತರ ನಾನು ಅಂದ್ರೆ ಒಬ್ಬ ಕನ್ನಡಿಗ ಇಲ್ಲಿಂದ ಲಂಡನ್ ವರೆಗೂ ಹೋಗಿ ಬಂದ ಮೇಲೆ ಮತ್ತೆ ಅದನ್ನ ನೋಡಿ ನೆಕ್ಸ್ಟ್ ರೈಡ್ ಮಾಡಬೇಕು ಅಂತ ಅನ್ಕೊಳ್ಳೋ ಯಾವ ಕನ್ನಡಿಗರಿಗೂ ಆ ಮಾಹಿತಿಯ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾವು ಕರೆಕ್ಟಾಗಿ ರೈಡ್ನ ಶುರು ಮಾಡಿದ್ದು ಆಗಸ್ಟ್ 11 ಬೆಂಗಳೂರಿಂದ ಹೊರಡ್ತೀವಿ. ಬೆಂಗಳೂರಿಂದ ಸೀದಾ ಹೊರಟವರು ಹೈದರಾಬಾದ್, ನಾಗ್ಪುರ್, ಉತ್ತರ ಪ್ರದೇಶ ಇದನ್ನೆಲ್ಲ ದಾಟ್ಕೊಂಡು ಸೀದಾ ನಾವು ಹೋಗಿದ್ದು ನೇಪಾಳ ಮತ್ತೆ ಭಾರತದ ಗಡಿಗೆ. ಅದು ಸೊನಾಲಿ ಬಾರ್ಡರ್ ಅಂತ ಕರೀತಾರೆ. ನಮ್ಮ ರೈಡಲ್ಲಿ ಬರ್ತಾ ಇರೋದು 4 ಬೈಕು. ಒಂದು ಸುಜುಕಿ ವಿಸ್ಟಾಮ್ 250, ಟೈಗರ್ 900, ನಮ್ಮ ಜೋಗಿ, ಸುಜುಕಿ ಇನಾಜೋಮಾ. ನಮ್ಮ ಇಂಟರ್ನ್ಯಾಷನಲ್ ರೈಡ್ನ ಮೊದಲನೇ ದೇಶ ಅದು ನೇಪಾಳ. ನೇಪಾಳದಲ್ಲಿ ನಾವು ನಮ್ಮ ಬೈಕು ಅಥವಾ ಕಾರಲ್ಲಿ ಏನಾದರೂ ಪಾಸ್ ಆಗ್ತಿದೀವಿ ಅಂತಂದ್ರೆ ಅಲ್ಲಿ ಕಾರ್ನೆಟ್ ತಗೊಂಡು ಹೋಗಿರ್ಬೇಕು. ಇದಕ್ಕೆ ಕಂಡೀಷನ್ ಏನು ಅಂತಂದ್ರೆ ನಮ್ಮ ಹತ್ರ ಕಾರ್ನೆಟ್ ಇಲ್ಲ ಅಂತಂದಾಗ ಮಾತ್ರ ನಾನು ಬನ್ಸಾರನ್ನ ತಗೊಬೇಕಾಗಿರುತ್ತೆ. ಆದರೆ ನಾವು ಇಂಟರ್ನ್ಯಾಷನಲ್ ರೈಡ್ ಎಲ್ಲ ಮಾಡೋದ್ರಿಂದ ಕಂಪಲ್ಸರಿ ನಮ್ಮ ಹತ್ರ ಕಾರ್ನೆಟ್ ಇರುತ್ತೆ. ಸೊ ನಿಮ್ಮ ಹತ್ರ ಕಾರ್ನೆಟ್ ಇತ್ತು ಅಂತಂದ್ರೆ ಬನ್ಸಾರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಕಾರ್ನೆಟ್ನ ತೋರಿಸಿ ಆ ಬಾರ್ಡ್ರಲ್ಲಿ ಒಂದು ಸೀಲ್ ಹಾಕ್ಸ್ಕೊಬೇಕು. ಓಕೆ, ಈ ವೆಹಿಕಲ್ಲು ಈ ಬಾರ್ಡ್ರಲ್ಲಿ ಅರೈವ್ ಆಗಿದೆ ಅಂತ. ಆದರೆ ನಾವು ರೈಡ್ ಮಾಡಬೇಕಾದ್ರೆ ನಮ್ಗೆ ಈ ಮಾಹಿತಿ ಇರಲಿಲ್ಲ. ನಾವೇನು ಮಾಡಿದ್ವಿ, ನಮ್ಮ ಹತ್ರ ಕಾರ್ನೆಟ್ ಇದ್ರೂ ಕೂಡ ಅದನ್ನು ತೋರಿಸ್ದೆ. ನಾವು ಸಪ್ರೇಟಾಗಿ ಇನ್ನೊಂದು ಸಲ ಬನ್ಸಾರ್ ಮಾಡಿಸಿದ್ವಿ. ಆ ಬನ್ಸಾರು ಒಂದು ದಿನಕ್ಕೆ 150-170 ರೂಪಾಯಿ ಈ ಥರ ಚೇಂಜ್ ಆಗ್ತಾ ಇರ್ತದೆ. ಸೊ ಅದನ್ನು ನಾವು 1 ವಾರಕ್ಕೆ ತಗೊಂಡು ಬನ್ಸಾರನ್ನು ತಗೊಂಡು ಮುಂದಕ್ಕೆ ಹೋಗ್ತೀವಿ. RC ಮತ್ತು ಲೈಸೆನ್ಸ್ ಎರಡನ್ನೂ ಕೂಡ ಕೊಟ್ಟಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಬನ್ಸಾರ್ ಮಾಡಿಸ್ಬೇಕಲ್ಲ, ಸೊ ಅದಾಯಿತು ಅಂತಂದರೆ ಇಲ್ಲಿಂದ ಹೊರಡೋದಾಗಿರುತ್ತೆ. ಫೈನಲಿ ಪಾಸ್ಪೋರ್ಟ್ ಅಲ್ಲಿ ಸ್ಟಾಂಪ್ ಬಿದ್ದಾಯ್ತು. ಫಸ್ಟ್ ಟೈಮು ಹೊರದೇಶಕ್ಕೆ ಹೋಯ್ತಾ ಇರೋದು ಪಾಸ್ಪೋರ್ಟ್ ಅಲ್ಲಿ ಬಿದ್ದಿರ್ತಕ್ಕಂಥ ಸ್ಟಾಂಪು. ಆಸ್ ಎ ಬೈಕರ್ ಆಗಿ ನಾನು ಬೈಕಲ್ಲೇ ಬಂದು ನನ್ನ ಪಾಸ್ಪೋರ್ಟ್ ನ ಮೊದಲ ಸೀಲ್ ನ ಹಾಕ್ಸ್ಕೊಳ್ತಾ ಇರೋದು ತುಂಬಾನೇ ಖುಷಿ ಆಗ್ತಿದೆ. ಒಬ್ಬ ಬೈಕರ್ಗೆ ಇದಕ್ಕಿಂತ ಖುಷಿಯಾದಂತ ವಿಚಾರ ಇನ್ನೊಂದಿಲ್ಲ ಅನ್ಕೊಂತೀನಿ. ಮುಂದಕ್ಕೆ ನೇಪಾಳದಲ್ಲಿ ಬುದ್ಧ ಹುಟ್ಟಿದಂಥ ಲುಂಬಿನಿ ಮತ್ತು ಕಾಠ್ಮಾಂಡು ಈ ಥರ ಸಣ್ಣ ಪುಟ್ಟ ಜಾಗಗಳನ್ನೆಲ್ಲ ನೋಡ್ಕೊಂಡು ಕಾಠ್ಮಾಂಡುನಲ್ಲಿ ಹೆಚ್ಚು ಕಡಿಮೆ ನಾವು 5 ದಿನ ಹಾಲ್ಟ್ ಆಗ್ತೀವಿ. ಕಾರಣ ಏನು ಅಂತಂದರೆ ನಮಗೆ ಅಲ್ಲಿ ಚೀನಾ ವೀಸಾ ಅದು ಕನ್ಫರ್ಮೇಷನ್ ಆಗಬೇಕಿರುತ್ತೆ. ನಾನೇನು ನಿಮಗೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಒಂದು ಸಲ ನಾವು ಚೈನಾಗೆ ಎಂಟ್ರಿ ಆಗಬೇಕು ಅಂತಂದರೆ ಅಲ್ಲಿಗೆ ಮೊದಲೇ ದುಡ್ಡು ಕಟ್ಟು ಹೋಗಬೇಕು ಅಂತ. ಅವರು ಜಸ್ಟ್ ನಮ್ಮನ್ನು ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಮತ್ತು ಹೋಟೆಲ್ಲು ಅಕಾಮಡೇಷನ್ಸ್ಗೆ ಮಾತ್ರ ನಾವು ಅವ್ರಿಗೆ ದುಡ್ಡನ್ನ ಕಟ್ಟಿರ್ತೀವಿ. ಆದರೆ ವೀಸಾಗೆ ಅಂತ ಯಾವುದೂ ಕೂಡ ಕಟ್ಟಿರಲ್ಲ. ವೀಸಾಗೆ ಅಂತಂದ್ಬಿಟ್ಟು ಅಲ್ಲಿಂದ ಒಬ್ಬ ಪರ್ಸನ್ ಬರ್ತಾರೆ, ಆ ಪರ್ಸನ್ಗೆ ನಾವು ದುಡ್ಡು ಕೊಟ್ಟು ಚೀನಾದ ವೀಸಾನ ಮಾಡ್ಸೋಕ್ಕೆ ಅಂತಂದ್ಬಿಟ್ಟು ಕಳಿಸಿರ್ತೀವಿ. ಅವನು ಒಂದ್ಸಲ ಕನ್ಫರ್ಮ್ ಮಾಡೋವರೆಗೂ ಕೂಡ ಕಾಠ್ಮಾಂಡುನಲ್ಲೇ 5 ದಿನ ಹಾಲ್ಟ್ ಆಗೋಂಥ ಅವಶ್ಯಕತೆ ನಮಗೆ ಬೀಳ್ತು. ಇವಾಗ ಚೈನಾ ವೀಸಾದು ಪ್ರೊಸೀಜರ್ ಏನಿದೆಯೋ ಅದು ನಡೀತಾ ಇದೆ. ಇಲ್ಲಿ ನೇಪಾಳದವರು ಒಬ್ರು ಏಜೆಂಟ್ ಇರ್ತಾರೆ, ಅವರು ಚೈನಾ ಎಂಬಸಿ ಜೊತೆ ಮಾತಾಡಿ ನಮಗೆ ಏನೇನು ಡಾಕ್ಯುಮೆಂಟೇಶನ್ ಬೇಕು ಮತ್ತು ನಾವು ಹೆಂಗೆ ಸಬ್ಮಿಟ್ ಮಾಡಬೇಕು ಅದೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಶನ್ನ ಅವ್ರು ನೋಡ್ಕೊಂತಾರೆ. ಚೈನಾದು ನೋಡಿ ಇದೆ ನಾವು ವೀಸಾ ಅಪ್ಲೈ ಮಾಡ್ತಾ ಇರೋದು.
ಒಂದು ಸಲ ಚೈನಾದಲ್ಲಿ ನಮಗೆ ವೀಸಾ ಅಪ್ರೂವ್ ಆಯಿತು ಅಂತ ಹೇಳಿದ ತಕ್ಷಣ ಅಲ್ಲಿಂದ ಸೀದಾ ಹೊರಡ್ತೀವಿ ನಮ್ಮ ಇಂಟರ್ನ್ಯಾಷನಲ್ ರೈಡ್ನ 2ನೇ ದೇಶ ಅದು ಚೈನಾಕ್ಕೆ ಎಂಟ್ರಿ ಆಗೋಕ್ಕೆ. ಹಾಗಾದರೆ ನೇಪಾಳಕ್ಕೆ ಮತ್ತು ಚೈನಾಗೆ ಇರ್ತಕ್ಕಂಥ ಬಾರ್ಡ್ರ್ ಯಾವುದು ಅಂತಂದರೆ ರಸ್ವಾ ಗಡಿ ಬಾರ್ಡರ್ ಅಂತ. ಎಕ್ಸಾಕ್ಟಾಗಿ ನಾನು ಎಲ್ಲಿದ್ದೀನಿ ಅಂತಂದರೆ ನೇಪಾಳ ಮತ್ತು ಚೈನಾ ಬಾರ್ಡ್ರಲ್ಲಿದ್ದೀನಿ. ಇದನ್ನ ರಸ್ವಾ ಗಡಿ ಅಂತ ಕೂಡ ಕರೀತಾರೆ. ಸೊ ಈ ರಸ್ವಾ ಗಡಿನಲ್ಲಿ ನಮಗೆ ಫಸ್ಟ್ ಸಿಗಂತ ವಿಲೇಜು ನೇಪಾಳದಲ್ಲಿ ಟಿಮ್ಯೂರ್ ಅಂತ. ಇನ್ನು ಇದೇ ರೋಡ್ ಇಟ್ಕೊಂಡು ಹೋಯ್ತು ಅಂತಂದ್ರೆ ಚೈನಾ ಗಡಿ ಸಿಗುತ್ತೆ. ಚೈನಾ ಗಡಿಯಲ್ಲಿ ಫಸ್ಟ್ ಸಿಗಂತ ಊರ ಹೆಸರು ಗಿರಾಂಗ್ ಅಂತ ಅಥವಾ ಕಿರಾಂಗ್ ಅಂತ ಕೂಡ ಕರೀತಾರೆ. ಈ ಬಾರ್ಡ್ರು 2023ವರೆಗೂ ಕ್ಲೋಸ್ ಇತ್ತು. ಅವಾಗೇನಾದರೂ ನೀವು ಈ ಥರ ಕ್ರಾಸ್ ಮಾಡಬೇಕು ಅಂತಂದರೆ ಮಯನ್ಮಾರ್ ಮುಖಾಂತರ ಹೋಗಬೇಕಿತ್ತು, ಅಥವಾ ಇದಕ್ಕೆ ಬೇರೆ ದಾರಿನೇ ಇಲ್ವಾ ಅಂತಂದರೆ ಪಾಕಿಸ್ತಾನದ ಮೇಲೂ ಕೂಡ ಕ್ರಾಸ್ ಆಗ್ಬೋದು, ಅಪ್ ಟು ಎಲ್ಲಿ ನಿಮಗೆ ಅಫ್ಘಾನಿಸ್ತಾನ್ ಲೆವೆಲ್ವರೆಗೂ ಹೋಗಿ ಕನೆಕ್ಟ್ ಆಗುತ್ತೆ. ಆದರೆ ಇಂಡಿಯಾ ಪಾಸ್ಪೋರ್ಟ್ ಇರ್ತಕ್ಕಂಥ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಈಗಲೂ ಕೂಡ ಆ ಕಡೆಯಿಂದ ಯಾರಾದರೂ ಬರೋ ಫಾರಿನರ್ಸ್ಗಳು ಪಾಕಿಸ್ತಾನದ ಮೇಲೆ ಇಂಡಿಯಾಗೆ ಬರ್ತಾರೆ. ಈ ಕಡೆ ರಷ್ಯಾ ಚೈನಾ ಮುಖಾಂತರ ಏನು ಬಳಸೋಂಥ ಅವಶ್ಯಕತೆ ಇಲ್ಲ. ನಮ್ಮ ಪುಣ್ಯಕ್ಕೆ 2023ರಲ್ಲಿ ನೇಪಾಳ ಮತ್ತು ಚೈನಾದ ಒಂದು ಬಿಸ್ನೆಸ್ಗೋಸ್ಕರ ಈ ಬಾರ್ಡ್ರನ್ನ ಓಪನ್ ಮಾಡ್ತಾರೆ. ಹಂಗಾಗಿ ನಮಗೆ ಸುಲಭ ಆಗುತ್ತೆ, ನಾವು ಸೀದಾ ಹೋಗ್ತೀವಿ, ಬಳಸ್ಕೊಂಡು ಹೋಗೋಂಥ ಅವಶ್ಯಕತೆ ಬರಲ್ಲ. ಆದರೆ ಒಂದ್ಸಲ ನಾವು ರಸ್ವಾ ಗಡಿ ಬಾರ್ಡ್ರನ್ನ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನೇಪಾಳದ ಕಸ್ಟಮ್ಸ್ ಆಫೀಸಲ್ಲಿ ನಮ್ಮ ಕಾರ್ನೆಟ್ಗೆ ಎಕ್ಸಿಟ್ ಸೀಲ್ನ ಹಾಕ್ಸ್ಕೊಬೇಕಾಗಿರುತ್ತೆ. ಈ ರಸ್ವಾ ಗಡಿ ಬಾರ್ಡ್ರ್ನಲ್ಲಿ ಬಾರ್ಡ್ರನ್ನ ದಾಟಬೇಕು ಅಂತಂದರೆ ನೀವು ಒಬ್ಬರೇ ದಾಟಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ, ಪ್ರತಿಯೊಂದನ್ನು ಕೂಡ ನೋಡ್ತಾರೆ. ಅಲ್ಲಿ ನಮಗೆ ಒಬ್ಬರು ಲೋಕಲ್ ಪರ್ಸನ್ನ ಅವಶ್ಯಕತೆ ಬರುತ್ತೆ, ಅಂದರೆ ಒಬ್ಬರು ಏಜೆಂಟ್ ಬೇಕಾಗುತ್ತೆ. ನಮಗೆ ಅಲ್ಲಿ ರೋಡನ್ನು ಕ್ರಾಸ್ ಮಾಡಿಸಿದಂಥ ಒಬ್ಬ ಏಜೆಂಟು ಸಮುಂದರ್ ಅಂತ ಹೇಳಿ ಅವರ ನಂಬರ್ನ ಕೂಡ ನಾನು ಕೆಳಗಡೆ ಪಿನ್ ಮಾಡಿರ್ತೀನಿ. ನೀವು ಇನ್ ಕೇಸ್ ಆ ಬಾರ್ಡರ್ ಮುಖಾಂತರ ಕ್ರಾಸ್ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆ ನೇಪಾಳ ಗಡಿನಲ್ಲಿ 1-2 ದಿನ ವೆಯ್ಟ್ ಮಾಡಬೇಕು, ಅಲ್ಲೇ ಲಾಡ್ಜಲ್ಲಿ ಉಳಿಬೇಕು. ಯಾವಾಗ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ತ್ರಿಶೂಲಿ ನದಿ ಹರಿತಾ ಇದೆ, ಅದು ಯಾವಾಗ ಬೇಕಾದರೂ ಓವರ್ಫ್ಲೋ ಆಗುತ್ತೆ, ಅಂದರೆ ಫ್ಲಡ್ನ ಕ್ರಿಯೇಟ್ ಮಾಡಿ ರೋಡನ್ನು ಬ್ಲಾಕ್ ಮಾಡುತ್ತೆ. ಒನ್ಸ್ ಆ ರೋಡ್ ಬ್ಲಾಕ್ ಕ್ಲಿಯರ್ ಆಗಿದೆ ಅಂತಂದಾಗ ಮಾತ್ರ ಅವರು ಏಜೆಂಟ್ಗೆ ಮೆಸೇಜನ್ನು ಕೊಡ್ತಾರೆ, ಏಜೆಂಟು ನಮಗೆ ಅದನ್ನು ಹೇಳ್ತಾರೆ. ಸೊ ಈ ಕಮ್ಯುನಿಕೇಷನ್ ಎಲ್ಲ ನಮಗೆ ಬೇಕು ಅಂತಂದರೆ ನಾವು ಒಬ್ಬರು ಏಜೆಂಟ್ನ ಪಡ್ಕೊಳ್ಳೇಬೇಕು. ಹಾಗಾಗಿ ನಾನು ಈ ಸಮುಂದರ್ ಅನ್ನೋರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟು. ಈ ಒಂದು ವ್ಯೂ ಇದೆ ನೋಡಿ, ಈ ವ್ಯೂಗೆ ಗುರು ಕಾಸು. ಇದು ತ್ರಿಶೂಲಿ ನದಿ ಅಷ್ಟು ರಭಸವಾಗಿ ಹರಿಯುತ್ತೆ. ಈ ಒಂದು ಗಡಿ ಭಾಗನ ನೋಡ್ಕೊಳ್ಳಿ, ನಾವಿದ್ದಂಥ ಸ್ಟೇ ಜಾಗ ಎಷ್ಟು ಸಖತ್ತಾಗಿದೆ ಅಂತ. ಸೊ ಈ ಜಾಗದಿಂದ ನಮ್ಮ ಪಯಣ ಚೈನಾ ಬಾರ್ಡರ್ ಇರೋದು ಮಾತ್ರ ಇಲ್ಲಿಂದ 2 ಕಿಲೋಮೀಟರ್ ಇದೆ. ಡೈರೆಕ್ಟಾಗಿ ಚೈನಾ ಗಡಿನ ಇವತ್ತು ನಾವು ದಾಟೋಣ ಬನ್ನಿ. ನಮ್ಮ ನೇಪಾಳದಲ್ಲಿ ಇಲ್ಲಿಂದ ಡಿಪಾರ್ಚರ್ಡ್ ಅಂತೇಳಿ ಪಾಸ್ಪೋರ್ಟ್ ಅಲ್ಲಿ ಸ್ಟ್ಯಾಂಪ್ ಹೊತ್ತಾಗಿದೆ. ಇನ್ನೇನೇ ಇದ್ರು ಅರೈವ್ಡ್ ಅಂತ ಚೈನಾದಲ್ಲಿ ಹಾಕ್ಸ್ಕೋಬೇಕಾಗಿರುತ್ತೆ. ನಾವು ಈ ಊರಿಗೆ ಟಿಮೂರಿಗೆ ಬಂದು 2ನೇ ದಿನ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. 1 ದಿನ ಬೇಕಾಯ್ತು ನಮ್ಗೆ ಮುಂದ್ಗಡೆ ಆ ಒಂದು ಏನು ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅವೆಲ್ಲ ಕ್ಲಿಯರ್ ಆಗ್ಲಿಕ್ಕೆ. ಈ ತರ ರೀಸನ್ಸ್ ಗಳಿಗೆ ಬಂದಾಗ 1 ದಿನನೂ ಆಗ್ಬೋದು, 2 ದಿನನೂ ಆಗ್ಬೋದು, 3 ದಿನನೂ ಆಗ್ಬೋದು. ಪೇಷನ್ಸ್ ಎರಡೂ ಇರ್ಬೇಕಷ್ಟೇ. ಒಂದ್ಸ ಅಲ್ಲಿಗೆ ಎಂಟ್ರಿ ಆಗಿದ ತಕ್ಷಣ ಚೈನಾ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನಿಮ್ ಬೈಕ್ ಕಣ್ಣೆಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟು ಲಗೇಜ್ ಏನಿದೆಯೋ ಬೈಕು ಕಾರ್ದು ಎಲ್ಲನೂ ಕೂಡ ಸಪರೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ನೋಡ್ತಾರೆ. ಆಮೇಲೆ ಅದನ್ನ ಒಂದು ಹೆಚ್ಚು ಕಡಿಮೆ ನೀವು ಒಂದು 150-200 ಮೀಟರ್ ಆ ಲಗೇಜ್ಗಳನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಾಗಿರುತ್ತೆ. ಈ ಹೊತ್ಕೊಂಡು ಹೋಗೋ ಪ್ರೊಸೀಜರ್ಗೇನೆ ನಮಗೊಬ್ರು ಏಜೆಂಟ್ ಬೇಕು. ಆ ಏಜೆಂಟ್ ಹತ್ರ ಈ ಲಗೇಜನ್ನೆಲ್ಲ ಹೊರಂತವ್ರು ಇರ್ತಾರೆ. ಅವರು ಆ ಲಗೇಜ್ಗಳನ್ನೆಲ್ಲ ಹೊತ್ಕೊಂಡು ಹೋಗಿ ಒಳಗಡೆ ಚೆಕ್ಕಿಂಗ್ ಪಾಯಿಂಟ್ಗೆ ಅಂತ ಇಡ್ತಾರೆ. ಸೊ ಇದು ನಾವು ಒಬ್ಬೊಬ್ಬರೇ ಹೋಗೋದ್ರಿಂದ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ನಾವು ಬೈಕಲ್ಲಿ ಹೋಗೋದ್ರಿಂದ ತೊಂದರೆ ಏನಿಲ್ಲ, ಸಣ್ಣ ಸಣ್ಣ ಬ್ಯಾಗ್ ಇರುತ್ತೆ, ಅದನ್ನು ತಗೊಂಡೊಟ್ಟೋಗ್ಬೋದು. ನಮಗೆ ಬೈಕ್ಗೆ $75 ತಗೊಂಡಿದ್ರು, ಅಂದರೆ ಹೆಚ್ಚು ಕಡಿಮೆ $7,000 ದುಡ್ಡು ನಮ್ಮ ಹತ್ರ ಅವರು ತಗೊಂಡಿದ್ರು. ಒಂದ್ಸಲ ಸೆಕ್ಯೂರಿಟಿ ಪಾಯಿಂಟಲ್ಲಿ ನಮ್ಮನ್ನು ಕ್ಲೀನಾಗಿ ಚೆಕ್ ಮಾಡಿ ಒಂದು 4-5 ಅವರ್ ಟೈಮ್ ತಗೊಳ್ತಾರೆ. ಅಲ್ಲಿವರೆಗೂ ಅದೇ ಸೆಕ್ಯೂರಿಟಿ ಆಫೀಸಲ್ಲೇ ನಾವು ವೆಯ್ಟ್ ಮಾಡಬೇಕು. ಒನ್ಸ್ ಚೆಕಿಂಗ್ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಹೊರಗಡೆ ಆಗ್ತಾರೆ. ಆವತ್ತಿನ ದಿನ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಕತ್ಲಾಗೋಗಿತ್ತು. ಸೊ ನಾವೇನು ಮಾಡಿದ್ವಿ ಅಂತಂದರೆ ಅಲ್ಲೇ ಹೋಗ್ಬಿಟ್ಟು ಒಬ್ಬರು ಹೋಟ್ಲವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಗೊಂಚೂರು ಜಾಗ ಕೊಡಿ ಅಂತ ಕೇಳಿ ಈ ಥರ ಹಾಲಲ್ಲಿ ಮಲ್ಕೊಂಡ್ವಿ. ಇಲ್ಲಿ ನಮಗೆ ಮಲ್ಕೊಳಕ್ಕೆ ಎಲ್ಲೂ ರೂಮ್ ಸಿಕ್ಲಿಲ್ಲ ಅಂದ್ಬಿಟ್ಟು ಪಾಪ ಇಲ್ಲೇ ಹೋಟ್ಲಲ್ಲಿ ಒಂದು ಜಾಗದಲ್ಲಿ ಅರೇಂಜ್ ಮಾಡ್ಕೊಡ್ತಾ ಇದ್ದಾರೆ. ಇಷ್ಟಲ್ಲದೆ ಪಾಪ ದಿಂಬು ಬೆಡ್ಶೀಟನ್ನು ತಂದ್ಕೊಟ್ಟವ್ರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಕೈಲಾಸನ್ನ ನೋಡಕ್ಕೆ ಇಶಾ ಫೌಂಡೇಶನ್ ಮುಖಾಂತರ ಇಂಡಿಯನ್ಸೇ ಬಟ್ ತುಂಬಾ ವರ್ಷದಿಂದ ಬೇರೆ ದೇಶಗಳಲ್ಲಿ ಉಳಿದಿರ್ತಾರಲ್ಲ ಅವರ ಪಾಸ್ಪೋರ್ಟ್ ಮುಖಾಂತರ ಅಲ್ಲಿಗೆ ವಿಸಿಟ್ ಮಾಡಕ್ ಬರ್ತಾರೆ. ಇವನ್ ಫಾರಿನರ್ಸು ಕೂಡ. Yes bro, all the very best. Thank you, thanks a lot. You are from? I'm from Australia. Australia. I'm originally from Punjab. Punjab, nice. अभी कैलाश जा रहा है ना? ठीक है.
ಅಲ್ಲಿ ಕೈಲಾಸಲ್ಲಿ ಒಂದು ಕಂಡೀಷನ್ ಇದೆ, ಇಂಡಿಯನ್ ಪಾಸ್ಪೋರ್ಟ್ ಇರೋಂಥವ್ರಿಗೆ ಚೈನಾ ಕಡೆಯಿಂದ ನೋಡಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಹಂಗಾಗಿ ಹೊರಗಡೆ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಸಿಟಿಜನ್ಶಿಪ್ ತಗೊಂಡಿರ್ತಕ್ಕಂಥ ಇಂಡಿಯನ್ಸು ಇಶಾ ಫೌಂಡೇಶನ್ ಮುಖಾಂತರ ಬಂದು ಅದನ್ನ ವಿಸಿಟ್ ಮಾಡ್ತಾರೆ. ಅವರು ಕೂಡ ಚೆಕ್ ಪೋಸ್ಟ್ ಅಲ್ಲಿ ನಮ್ಮ ಒಂದು ಸೇಮ್ ಪ್ರೊಸೀಜರ್ ಅಲ್ಲಿ ಸೆಕ್ಯೂರಿಟಿ ಪ್ರೊಸೀಜರ್ ಜೊತೆಗಿದ್ದು ಮೊದಲೇ ಅಲ್ಲಿ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಗಿರಾಂಗನ ಊರಲ್ಲಿ ಫುಲ್ ಅಲ್ಲೆಲ್ಲ ಬುಕ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಉಳ್ಕೊಂಡ್ವಿ. ಇದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಓಕೆ ನಾವು ಬೈಕಲ್ಲಿ ಹೋಗ್ತೀವಿ ಅಥವಾ ನಾವು ಒಂದು ಇಬ್ಬರೇ ಹುಡುಗರಿದ್ದೀವಿ ಅಂತಂದ್ರೆ ಏನು ಟೆನ್ಷನ್ ಆಗಲ್ಲ. ಆದರೆ ಫ್ಯಾಮಿಲಿ ಜೊತೆ ಏನಾದರೂ ಹೋಗ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ಸ್ಟೇದನ್ನ ಪ್ರಿಯರ್ ಆಗಿ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ. ಈ ಬಾರ್ಡ್ರಲ್ಲಿ ಕ್ರಾಸ್ ಆಗೋದು ಅಷ್ಟು ಸುಲಭದ ವಿಚಾರ ಅಲ್ಲ, ಯಾಕಂದ್ರೆ ಚೈನಾದವರು ಅಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಾರೆ. ನೋಡಿ, ಹೆಚ್ಚು ಕಡಿಮೆ ನಾವು ಒಂದು 3 ಅವರ್ ಆಯ್ತು ಇಲ್ಲಿ ಬಂದು, ವೆಯ್ಟ್ ಮಾಡಿಸ್ತಾನೆ ಇದ್ದಾರೆ. ನೋಡಿ, ನಾವು ಬಂದಾಗ ಜನ ಇರ್ಲಿಲ್ಲ, ಈಗ ಫುಲ್ ಜನ ಆದ್ರು. ಗೇಟ್ ಓಪನ್ ಮಾಡ್ತಾ ಇದ್ದಾರೆ. ಗೇಟ್ ತೆಗೆಯೋದ್ರನ್ನೇ ಅಲ್ಲ, ಕರೆಕ್ಟ್. ಏನೋ ಒಂಥರ ಖುಷಿ ಆಗ್ತಾ ಇದೆ. ಈಗ ನಮ್ಮ ಇಂಟರ್ನ್ಯಾಷನಲ್ ರೈಡ್ ನ 3ನೇ ದೇಶ ಚೈನಾ ಅಂತ ಕರೆಯದ, ಟಿಬೆಟ್ ಅಂತ ಕರೆಯದ ನನಗೂ ಗೊತ್ತಿಲ್ಲ. ಅಫಿಷಿಯಲ್ ಆಗಿ ಬಂದ್ರೆ ಚೀನಾ ಅಂತಿದೆ, ಆದ್ರೆ ಮೊದಲು ಟಿಬೆಟ್ ಆಗಿತ್ತು, ಅದು ಈಗ ಚೈನಾ ಆಕ್ರಮಿತ ಟಿಬೆಟ್ ಆಗಿ ಕನ್ವರ್ಟ್ ಆಗಿದೆ. ಹಂಗಾಗಿ ಎರಡನ್ನೂ ಸೇರಿಸಿ ಒಂದು ಕಂಟ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಚೈನಾ ನಮ್ಮ ಇಂಟರ್ನ್ಯಾಷನಲ್ ರೈಡ್ ನ 3ನೇ ದೇಶ ಆಗುತ್ತೆ. ಚೀನಾದಲ್ಲಿ ನಾವು ಏನಾದ್ರೂ ಒಬ್ಬರೇ ಹೋಗ್ಬೇಕು ಅಂತಂದ್ರೆ ಹೋಗಕ್ಕಾಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಚೀನಾದಲ್ಲಿ ಒಂದು ಕಂಡೀಷನ್ ಇದೆ, ನಾವೇನಾದ್ರೂ ನಮ್ಮ ಓನ್ ಗಾಡಿಲಿ ಹೋಗ್ತಿದೀವಿ ಅಂತಂದ್ರೆ ನಮ್ಮ ಜೊತೆ ಅಲ್ಲಿ ಒಬ್ಬರು ಟ್ರಾವೆಲ್ ಏಜೆಂಟ್ ಕಂಪಲ್ಸರಿ ಇರಲೇಬೇಕು. ನಾವೇನಾದರೂ ಕಾರಲ್ಲಿ ಹೋಯ್ತು ಅಂತಂದರೆ ಅವರೇ ನಮ್ಮ ಕಾರಲ್ಲಿ ಪಕ್ಕದಲ್ಲಿ ಕೂತ್ಕೊಂತಾರೆ. ಆದರೆ ನಾವು ಬೈಕಲ್ಲಿ ಹೋಯ್ತು ಅಂತಂದರೆ ಸಪ್ರೇಟಾಗಿ ಅವರ ಕಾರಲ್ಲಿ ನಮ್ಮನ್ನು ಎಸ್ಕಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಕಾರಣ ಏನು ಅಂತಂದರೆ, ಒಂದು ಆ ದೇಶದ ಸೆಕ್ಯೂರಿಟಿ ಪ್ರೋಸೆಸ್ ಆ ಥರ ಇದೆ. ಎರಡನೇದು ಅಲ್ಲಿ ಇಂಗ್ಲೀಷ್ ಬರಲ್ಲ. ಆಮೇಲೆ ಮೂರನೇದು, ನಾವು ಪೊಲೀಸವ್ರ ಹತ್ರ ಹೋಗಿ ಮಾತಾಡ್ತೀವಿ ಅಂತಂದರೆ ಬಿಲ್ಕುಲ್ ಆಗೋದೇ ಇಲ್ಲ. ನೀವೇನೇ ಟ್ರಾನ್ಸ್ಲೇಟ್ ಯೂಸ್ ಮಾಡಿದ್ರೂ ಕೂಡ ಅವ್ರಿಗೇನಾದ್ರು ನಿಮ್ಮ ಮೇಲೆ ಡೌಟ್ ಬಂತು ಅಂತಂದರೆ 1 ದಿನ 2 ದಿನ ಎಲ್ಲ ಕೂರಿಸ್ಕೊಂಡು ಚೆಕ್ ಮಾಡೋಂಥ ಒಂದು ಇದಿರುತ್ತೆ. ಸೊ ಹಂಗಾಗಿ ಬೆಟರ್ ಒಬ್ಬರು ಟ್ರಾವೆಲ್ ಗೈಡ್ ಇತ್ತು ಅಂತಂದ್ರೇ ಒಳ್ಳೆಯದು. ಅದರ ಜೊತೆಗೆ ಅಲ್ಲಿ ಕ್ಲೈಮೇಟ್ ಕಂಡೀಷನ್ಸ್ ಕರೆಕ್ಟಾಗಿರಲ್ಲ, ಅದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದೇ ಅಲ್ಲಿ ಲೋಕಲ್ ಅವರಾಗಿತ್ತು ಅಂತಂದರೆ ಅವ್ರು ಆ ಕ್ಲೈಮೇಟ್ ಕಂಡೀಷನ್ಸ್ನ ಪ್ರೆಡಿಕ್ಟ್ ಮಾಡಿ ನಾವು ಇವತ್ತು ಹೋಗ್ಬೋದಾ, ಮುಂದೆ ಹೋಗ್ಬಾರ್ದಾ ಅನ್ನೋ ಎಲ್ಲ ಒಂದು ವಿಚಾರಗಳನ್ನ ಕೂಡ ನಮ್ಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕೆರಾಂಗ್ ಅನ್ನೋ ಒಂದು ಜಾಗದಲ್ಲಿ ಫುಲ್ಲು ಗಾಳಿ ಬೀಸ್ತಾ ಇರುತ್ತೆ. ಆವಾಗ ಏಜೆಂಟ್ ನಮ್ಗೆ ಹೇಳ್ತಾರೆ, 1 ವರ್ಷದ ಹಿಂದೆ ಓಡ್ತಾ ಇದ್ದಿದ್ದು ಟ್ರೈನನ್ನು ಗಾಳಿ ಬೀಸಿ ಆ ಟ್ರೈನ್ನ ಮುಚ್ಚೋಗಿತ್ತಂತೆ. ಇವನ್ ನಾವೇ ಬೈಕ್ ಓಡಿಸ್ಬೇಕಾದ್ರೂ ಕೂಡ ಹಿಂಗೆ ಹೋಗ್ತಾ ಇತ್ತು ಅಂತಂದರೆ ಗಾಡಿ ಹಿಂಗೆ ಬೀಳ್ತಾ ಇತ್ತು. ಸೊ ಇವೆಲ್ಲ ಕಂಡೀಷನ್ಸ್ ನೋಡ್ತು ಅಂತಂದರೆ ಒಬ್ಬರು ಸೇಫ್ಟಿಗೆ ಅಂತ ಚೀನಾದವರು ಬೇಕಾಗೇ ಆಗ್ತಾರೆ. ನಮ್ಮ ಜೊತೆ ಇದ್ದಾರೆ ನಮ್ಮ ಟ್ರಾವೆಲ್ ಗೈಡು. ಸೊ ಅವ್ರ ಹೆಸರು ಬಂದ್ಬಿಟ್ಟು ಆಮಿ ಅಂತ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Nice to meet you. I'm Amy. I'm from Mianyang, 200 kilometers far from Chengdu. Okay, Amy is our travel guide all around the China. Yeah. And glad to meet you. Nice to meet you too. Yes. Welcome to Sichuan. Say hi to my subscribers. Hi. Hi. You can remove the mask. Okay. Yes, this is Amy. Nice to Hi. meet you, and please guide us very well all around China. Yes, well. yes. Okay? Yeah. Thank okay, you. I will. Bye. Bye. ಇನ್ನು ಚೈನಾದಲ್ಲಿ ನಾವು ಎಲ್ಲೆಲ್ಲೂ ಓಡಾಡಿದ್ವೋ ಆ ಎಲ್ಲ ಸಿಟಿಗಳದ್ದು ಅಂದರೆ ಒಂದು ಥ್ರೂಔಟ್ ರೂಟ್ ಮ್ಯಾಪನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಅದನ್ನು ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಯ್ತು ಅಂತಂದರೆ ಈ ವಿಡಿಯೋ 20 ನಿಮಿಷಕ್ಕೂ ಕೂಡ ಮುಗಿಯಲ್ಲ. ಹಂಗಾಗಿ ನಾನು ಡೀಟೇಲ್ಸ್ನ ಕೆಳಗಡೆ ಹಾಕಿರ್ತೀನಿ. ನೀವೇನಾದರೂ ನಿಜವಾಗ್ಲೂ ಪ್ಲ್ಯಾನ್ ಮಾಡ್ತಾ ಇತ್ತು ಅಂತಂದರೆ ಅದನ್ನು ರೆಫರೆನ್ಸ್ ತಗೊಳ್ಳಿ. ನಾವು ಮ್ಯಾಪಲ್ಲಿ ನೋಡಿ, ಈಗ ಬೆಂಗಳೂರಿಂದ ಶುರು ಮಾಡೋದಲ್ವಾ, ಅಲ್ಲಿಂದ ಶುರು ಮಾಡಿ ನೇಪಾಳ ದಾಟಿ ಆಲ್ಮಂಡು, ಗೋಲ್ಮಂಡು, ತುರ್ಪಾನ್ ಇದೆಲ್ಲ ದಾಟ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ನಾವಿವಾಗ ಇಲ್ಲಿದ್ದೀವಿ. ಹಮ್ಮಿಗೆ ಬಂದ್ವಿ, ತುರ್ಪಾನಕ್ಕೆ ಬಂದ್ವಿ, ತುರ್ಪಾನಿಂದ ನನ್ನ ಪ್ರಕಾರ ಇಲ್ಲಿದ್ದೀವಿ ಕುಯ್ತಾನ್ಗೆ. ಇಲ್ಲಿಂದ ಇನ್ನೊಂದು 500 ಕಿಲೋಮೀಟರ್ ಹೋದ್ರೆ ಕಜಕಿಸ್ತಾನ್ ಬಾರ್ಡ್ರು. ಸೊ ಇಲ್ಲಿ ಆಲ್ಮಟ್ಟಿ ನೋಡ್ತಾ ಇದ್ರಲ್ಲ, ಈ ಕಜಕಿಸ್ತಾನ್ ಬಾರ್ಡ್ರ್ ಹತ್ರ ನಾವು ಹೋಗಿ ರೀಚ್ ಆಗಬೇಕು.
ಕಜಕಸ್ತಾನಕ್ಕೆ ಎಂಟ್ರಿ ಆಗತ್ತೆ. ಆ ಒಂದು ಎಂಟ್ರಿ ಆಗಂತ ಬಾರ್ಡರ್ಗೆ ಕೋರ್ಗೋಸ್ ಬಾರ್ಡರ್ ಚೆಕ್ ಪಾಯಿಂಟ್ ಅಂತ ಕರೀತಾರೆ. ಅಂತಂದ್ರೆ ಚೈನಾ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಊರು ಕೋರ್ಗೋಸು, ಕಜಕಿಸ್ತಾನ್ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಊರ ಹೆಸರು ಹಾರ್ಗೋಸು. ಅದರ ಮಧ್ಯೆ ಎರಡೂ ದೇಶಗಳ ಅಂದ್ರೆ ಬಾರ್ಡರ್ ಚೆಕ್ ಪಾಯಿಂಟ್ ಅನ್ನ ನಾವು ನೋಡಕ್ ಸಿಗುತ್ತೆ. ಇಲ್ಲಿ ಟ್ರಾವೆಲ್ ಗೈಡ್ ಏನ್ ಬಂದಿರ್ತಾರಲ್ಲ ಅವರಿದ್ರೆ ಸುಗಮವಾಗಿ ನಮ್ಮನ್ನ ಕ್ಲೀನ್ ಆಗಿ ಚೆಕ್ ಮಾಡಿಸಿ ಕಳಿಸ್ಕೊಡ್ತಾರೆ. ಈ ಜಾಗದಲ್ಲಿ ನಮ್ದು ಕಸ್ಟಮ್ಸ್ ಕ್ಲಿಯರೆನ್ಸ್ ನಡೀತಾ ಇತ್ತು, ಅಂತಂದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ನಡೀತಾ ಇತ್ತು. ಸೊ ಇವಾಗ ಒಂದ್ಸಲ ಕಸ್ಟಮ್ ಕ್ಲಿಯರೆನ್ಸ್ ಆಯ್ತು, ಇವಾಗ ಗಾಡಿ ತಗೊಂಡು ಹೋಗ್ತಾ ಇದೀವಿ. ಕಜಕಿಸ್ತಾನ್ ಬಾರ್ಡರ್ ಅದು ಆ ಕಡೆ, ಸೊ ಈಗ ಅಲ್ಲಿಗೆ ಹೋಗ್ಬೇಕು. ಸೊ ಪ್ರತಿಯೊಂದು ಗಾಡಿನೂ ಒಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ. ನಂಬರ್ ಪ್ಲೇಟು ಮತ್ತೆ ವಿನ್ ನಂಬರ್ ಎಲ್ಲ. ನಮ್ಮ ನಂಬರ್ ಪ್ಲೇಟ್ ನಾವೇ ಜೂಮ್ ಮಾಡಿ ಫೋಟೋ ತೆಗೆದು ಒಳಗಡೆ ತಗೊಂಡೋಗಿ ತೋರಿಸ್ಬೇಕಂತೆ. ಇದು ಇಮಿಗ್ರೇಷನ್ ಆಫೀಸ್. ಚೈನಾದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಇದೇ ಪ್ರೊಸೀಜರ್. ಎಲ್ಲ ಮುಗೀತು, ಈಗ ಕೊನೆ ಆಟ. ಲಗೇಜಸ್ನೆಲ್ಲ ಸ್ಕ್ಯಾನ್ ಮಾಡಿ ಮತ್ತೆ ಪರಿಶೀಲನೆ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಹಂಗಾಗಿ ಲಗೇಜ್ನೆಲ್ಲ ನೋಡಿ ಈ ಥರ ಹೊರಗಡೆ ಇಟ್ಟಿದ್ದೀವಿ. ಸೊ ಒಂದ್ಸಲ ಕ್ಲಿಯರ್ ಆಗಿದ ತಕ್ಷಣ ಇಲ್ಲಿಂದ ಕಜಕಿಸ್ತಾನ್ ಎಂಟ್ರಿ ಸಿಗುತ್ತೆ. ಒಂದು ಬಸ್ಸು ಕೂಡ ಹೋಗ್ತಾ ಇದೆ ಕಜಕಿಸ್ತಾನ್ಗೆ. ಸೊ ಅದು ಖಾಲಿ ಹೋಗ್ತಾ ಇದೆ. ಮೇ ಬಿ ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ಬೋದು ಅಂತ ನೋಡಿ. ಚೆಕಿಂಗು ಅಲ್ಲೊಂದ್ಸಲ ಮುಗಿದ್ಮೇಲೆ ಮತ್ತೆ ಇಲ್ಲಿ ಕರ್ಕೊಬಂದು ಪ್ಯಾಸೆಂಜರ್ಸ್ ಏನಿದಾರೋ ಅವ್ರನ್ನೆಲ್ಲ ಈ ಕಡೆ ಬಿಡ್ತಾರೆ, ಗಾಡಿಲಿ ಬಂದಿರೋರ್ನೆಲ್ಲ ಈ ಕಡೆ ಬಿಡ್ತಾರೆ. ಸೊ ಒಂದ್ಸಲ ಈ ಪ್ರೋಸೆಸ್ ಮುಗಿದ್ಮೇಲೆ ನಾವು ಇಲ್ಲಿಂದ ಎಂಟರ್ ಆಗ್ಬೋದು ಕಜಕಿಸ್ತಾನ್ಗೆ. ಆ ಫೆನ್ಸಿಂಗ್ ಏನ್ ಕಾಣಿಸ್ತಾ ಇದೆಯೋ ಅದೇ ಕಜಕಿಸ್ತಾನ್. ಇವನ್ ಅಲ್ಲೂ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ. ನಿಮ್ಮ ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಒಂದೊಂದು ಐಟಮ್ ಅನ್ನು ಕೂಡ ನೋಡ್ತಾರೆ. ಪ್ರತಿಯೊಂದು ತರೋಲಿ ಚೆಕ್ ಮಾಡಿನೇ ಅದಾದ್ಮೇಲೆ ಕಳಿಸೋದು. ಇಫ್ ಇನ್ ಕೇಸ್ ಅವ್ರಿಗೆ ಏನಾದ್ರು ನಮ್ಮ ಮೇಲೆ ಡೌಟ್ ಬಂತು ಅಂತಂದ್ರೆ ಅಲ್ಲೇ ಉಳಿಸ್ಕೊಳ್ಳೋಂಥ ಸಾಧ್ಯತೆ ಕೂಡ ಇರುತ್ತೆ. ಹಿಂಗಾಗಿ ಬೆಟರ್ ನಮ್ಮ ಜೊತೆ ಆ ಟ್ರಾವೆಲ್ ಗೈಡ್ ಇತ್ತು ಅಂತಂದ್ರೆ ಒಳ್ಳೇದು. ಸೊ ನಮಗೆ ಬಂದಿರ್ತಕ್ಕಂಥ ಟ್ರಾವೆಲ್ ಗೈಡು ತುಂಬ ಚೆನ್ನಾಗಿ ನಮಗೆ ಚೈನಾನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾ ನಮ್ಮನ್ನ ಬಾರ್ಡ್ರಲ್ಲಿ ಕಾಟ ಮಾಡಿ ಕಳಿಸಿದ್ರು. ಸೊ ವೀಸಾದಲ್ಲಿ ನೋಡಿ ಫಸ್ಟ್ ಅಂತ ನೋಡಿ ಇಲ್ಲಿ 7/9/24 ಸೊ ಸೀಲ್ ಹೊಡೆದ್ರು. ಮತ್ತೆ ಬೈಕ್ ಪರ್ಮಿಟ್ ಇದೆಯಲ್ಲ ಅದಕ್ಕೂ ಕೂಡ ಸೀಲ್ ಹೊಡೆದಿದ್ದಾರೆ. ನಮ್ಮ ಪಯಣ ಮತ್ತೆ ಈಗ ಇದನ್ನೆಲ್ಲ ಮಾಡ್ಕೊಂಡು ಶುರು ಆಗ್ತಿದೆ. ನಮ್ಮ ಇಂಟರ್ನ್ಯಾಷನಲ್ ರೈಡ್ನ 4ನೇ ದೇಶ ಕಜಕಸ್ತಾನಕ್ಕೆ ಎಂಟ್ರಿ ಆದ್ವಿ ಥ್ರೂ ಹಾರ್ಗೋಸ್ ಮುಖಾಂತರ. ಇಲ್ಲೇನಾಗುತ್ತೆ, ಪ್ರತಿ ದೇಶದಲ್ಲೂ ನಾವು ನಮ್ಮ ಗಾಡಿಗೆ ವೆಹಿಕಲ್ ಇನ್ಶೂರೆನ್ಸ್ನ ತಗೊಂಡಿರ್ಬೇಕಾಗತ್ತೆ. ಮತ್ತೆ ಟ್ರಾವೆಲ್ ಇನ್ಶೂರೆನ್ಸು ನಮಗೂ ಕೂಡ ತಗೊಬೇಕಾಗಿರುತ್ತೆ. ನಾವು ತಗೊಳ್ಳೋಂಥ ಟ್ರಾವೆಲ್ ಇನ್ಶೂರೆನ್ಸು ಎಲ್ಲ ದೇಶಗಳಿಗೂ ಕವರ್ ಆಗುತ್ತೆ ಎಕ್ಸೆಪ್ಟ್ ಚೈನಾ ಅಂಡ್ ರಷ್ಯಾ. ಸೊ ರಷ್ಯಾದಲ್ಲಿ ನಾವು ಸಪರೇಟ್ ಆಗಿ ತಗೊಂಡ್ವಿ. ಚೈನಾದಲ್ಲಿ ನಾವು ಕೊಟ್ಟಿದ್ದಂಥ ದುಡ್ಡಲ್ಲೇ ಗಾಡಿಗೆ ಮತ್ತೆ ನಮ್ಮ ಬಾಡಿಗೆ ಎರಡಕ್ಕೂ ಕೂಡ ಇನ್ಶೂರೆನ್ಸ್ ಆಗಿತ್ತು. ಆದ್ರೆ ಕಜಕಸ್ತಾನದಲ್ಲಿ ನಾವು ಗಾಡಿಗೆ ಅಂತ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ. ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತೆ ಕಿರ್ಗಿಸ್ತಾನ್ 3 ದೇಶಗಳಿಗೂ ಸೇರಿ ಅಲ್ಲೇ ಒಂದು ಇನ್ಶೂರೆನ್ಸ್ ನಾವು ಮಾಡಿಸ್ಕೊಂಡ್ವಿ. ನೋಡಿ ಇಲ್ಲಿ ನಮ್ಮ ಬೈಕ್ ಇನ್ಶೂರೆನ್ಸ್ ಬಂತು ಥರ್ಡ್ ಪಾರ್ಟಿ. ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಆಗದ್ ಬೇಡ, ಮಹದೇಶ್ವರನ ಆಶೀರ್ವಾದದಿಂದ. ಕೇಸ್ ಏನಾದ್ರು ಆತರ ಆದ್ರೆ ಈ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅಂದ್ರೆ ಕಿರ್ಗಿಸ್ತಾನಲ್ಲಿ ತುಂಬಾ ಅಂತಂದ್ರೆ ತುಂಬಾನೇ ಸ್ಟ್ರಿಕ್ಟ್ ಇದೆಯಂತೆ ಟ್ರಾಫಿಕ್ ರೂಲ್ಸ್ ಗಳು. ಇಫ್ ಇನ್ ಕೇಸ್ ವೈಲೇಟ್ ಆಯ್ತು ಅಂತಂದ್ರೆ 3000ದಿಂದ 4000 ರೂಪಾಯಿವರೆಗೂ ಫೈನು. ಮತ್ ಜೊತೆಗೆ ಗಾಡಿನ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಕೂರ್ಸ್ಕೊಂತಾರಂತೆ. ಒಂದಿನ ಆದ್ಮೇಲೆ ಇನ್ವೆಸ್ಟಿಗೇಷನ್ ಅದೆಲ್ಲ ಮುಗಿದ ಮೇಲೆ ಕಳ್ಸಿಕೊಡ್ತಾರಂತೆ. ಸೊ ಹಂಗಾಗಿ ನಾವು ಇದನ್ನ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಆಲ್ರೆಡಿ ಇದನ್ನ ಮಾಡಿಸ್ಕೊಂಡಿದೀವಿ. ಈಗ ನಾನು ಸಜೆಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಈ ಕಜಕಿಸ್ತಾನು, ಕಿರ್ಗಿಸ್ತಾನು, ಉಜ್ಬೇಕಿಸ್ತಾನು ಈ 3 ಇದೆಯಲ್ಲ, ಇದರಲ್ಲಿ ಒಂದು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಳ್ಳಿ. ಸೊ ಸೀದಾ ಡೈರೆಕ್ಟ್ ಆಗಿ ಆಲ್ಮಟ್ಟಿಗೆ ಹೊರಟೋಗಿ ಕಜಕಿಸ್ತಾನದಲ್ಲಿ ಆಲ್ಮಟ್ಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿಂದ ನೀವು ಸೀದಾ ರಷ್ಯಾ ಬಾರ್ಡರ್ಗೆ ಬಂದ್ರೆ ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಕಿರ್ಗಿಸ್ತಾನ್ ಮತ್ತೆ ಕಜಕಿಸ್ತಾನು, ಉಜ್ಬೇಕಿಸ್ತಾನ್ 3 ನಾವು ನೋಡ್ತೀವಿ ಅಂತಂದ್ರೆ ಕಿರ್ಗಿಸ್ತಾನದಲ್ಲೆಲ್ಲ ರೋಡ್ ತೀರಾ ಹದಗೆಟ್ಟೋಗಿದೆ. ಹುಷಾರಾಗಿ ಬನ್ನಿ ಸರ್. ಸರ್ ಆಯ್ತಾ? ಸುಮನ್ ರೋಡು ಕಾರ್ ಬರ್ತಿದೆ ಯಾವುದಾದ್ರೂ? ಓಹೋ, ಇವ್ರನ್ನ ಕೇಳೋಣ ಇನ್ನು ಎಷ್ಟು ಕಿಲೋಮೀಟ್ರ್ ಇರ್ತಾರ ಅಂತ.
How many kilometers like this? Where we sleep this morning, it was like this. Okay. I think until the lake. Oh, lake is here only? To the lake. The lake is maybe 20. 20. Okay. After, Yeah, now all down. Down and flat. thank you and hats off to your journey. However, on the other side, Same. same, Same for 20 kilometers. 20 kilometers. Yeah. You You, can go fast because yeah. you from where? India. India. Yes. Love India. Thank you. You are from? From Netherlands. Netherlands. Thank you. We will go. Bye bye. ನಾವು ಇವಾಗ ಎಕ್ಸಾಕ್ಟ್ ಆಗಿ ಯಾಂಗುಲಾ ಲೇಕ್ ಹತ್ರ ಇದ್ದೀವಿ ಇವಾಗ. ಹೆಂಗನಿಸ್ತು ಎಕ್ಸ್ಪೀರಿಯನ್ಸ್ ಈಗ? ಇಳಿಬೇಕಾದ್ರೆ ಇನ್ನೊಂದು ಆಕ್ಚುಲಿ ಸಿಗುತ್ತೆ ಏನ್ ಸರ್? ಅಡ್ವೆಂಚರಸ್ ಇದೆ ಬಟ್ ಹಾರ್ಡ್ಕೋರ್ ಅಡ್ವೆಂಚರಸ್. ಭಯ ಆಯ್ತು ಬಟ್ ಹೆಮ್ಮೆ ಇದೆ. ಏನಂತೀರಾ? ಒಂದ್ ಕಡೆ ಎಲ್ಲಿ ಆಗುತ್ತೆ ಇಲ್ಲಪ್ಪ ಅನ್ಕೊಂಡ್ವಿ, ಏನೋ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ಬಟ್ ತುಂಬಾ ರಿಸ್ಕಿನೂ ಇದೆ, ತುಂಬಾ ಅಡ್ವೆಂಚರಸ್ ಇದೆ. ಚೆನ್ನಾಗಿದೆ ಬಟ್ ನೋಡಿ ಇದೆ. ಸೊ ಈಗ ನಾವು ಬಂದಿರೋ ಲೊಕೇಶನ್ ಹೆಂಗಿದೆ ಅಂತ. ಒಬ್ಬ ಸೊ ನಮ್ಮ ಗಾಡಿಗಳು ಪಾಪ ಇಲ್ಲಿವರೆಗೂ ಏನು ತೊಂದರೆ ಇಲ್ಲದೆ ಆರಾಮಾಗಿ ಬಂದಿದೆ. ತುಂಬ ಏನಾದರೂ ನಾವು ಆಫ್ ರೋಡ್ನ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಒಳ್ಳೆ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ತೀವಿ, ಏನಾದರೂ ಪರವಾಗಿಲ್ಲ ಫೇಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋರು ಕೆಳಗಡೆ ಆ ರೂಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ನೀವು ಹೋಗ್ಬೋದು. ಬೇಡ ರಿಸ್ಕ್ ಬೇಡ ಅಂತಂದರೆ ಆಲ್ಮಟ್ಟಿನ ಸೀದಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿಂದ ಉಜ್ಬೇಕಿಸ್ತಾನ್ ಹೋಗಿ ಅಲ್ಲಿಂದ ಮತ್ತೆ ರಷ್ಯಾ ಬಾರ್ಡ್ರಿಗೆ ಹೋಗೋದು ತುಂಬ ಒಳ್ಳೆಯದು. ಕಜಕಸ್ತಾನ್ಗೂ ಮತ್ತು ರಷ್ಯಾ ಬಾರ್ಡ್ರ್ ಊರ ಹೆಸರು ಯಾಶೇನ್ ವಿಲೇಜ್ ಅಂತ, ಅದು ಕಜಕಸ್ತಾನದ ಹತ್ರ ಇದೆ. ಸೊ ಆ ಬಾರ್ಡ್ರ್ ಲಿಂಕನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಈ ನಮ್ಮ ರೈಡ್ನ 5ನೇ ದೇಶ ಅದು ರಷ್ಯಾ. ನೀವು ರಷ್ಯಾ ಎಂಟ್ರಿ ಆಗಬೇಕಾದ್ರೆ ಕಜಕಸ್ತಾನದಲ್ಲಿ ಸ್ವಲ್ಪ ಬಾರ್ಡರ್ ಚೆಕಿಂಗ್ ಇರುತ್ತೆ ಬಿಟ್ಟರೆ, ರಷ್ಯಾಗೆ ಎಂಟ್ರಿ ಆಗಬೇಕಾದ್ರೆ ಇಂಡಿಯನ್ಸ್ ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಯಾವುದೇ ರೀತಿ ಸೆಕ್ಯೂರಿಟಿ ಚೆಕ್ನ ಮಾಡೋದೇ ಇಲ್ಲ ಅವರು. ಬಟ್ ಫೇಸ್ ನೋಡ್ತಾರೆ, ಅವ್ರಿಗೆ ಡೌಟ್ ಆಯಿತು ಅಂತಂದರೆ ಮಾಡಿಸ್ತಾರೆ. ನಮ್ಮನ್ನು ಜೆನ್ಯೂನ್ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದು 10 ನಿಮಿಷಕ್ಕೆ ನಮಗೆ ಬಾರ್ಡರ್ನ ಕ್ರಾಸ್ ಮಾಡಿಸಿ ಬಿಟ್ಕೊಟ್ರು ಹೋಗಿ ಅಂತ. ಇನ್ನು ರಷ್ಯಾದಲ್ಲಿ ಕಜಾನು, ಮಾಸ್ಕೋ ಮತ್ತು ಸೆಂಟ್ ಪೀಟರ್ಸ್ಬರ್ಗ್ ಇವೆಲ್ಲನೂ ಕೂಡ ಟೋಟಲ್ 8 ದಿನ ತಿರುಗಾಡಿಕೊಂಡು ಅಲ್ಲಿಂದ ನಾವು ಸೀದಾ ಎಂಟ್ರಿ ತಗೊಂಡಿದ್ದೆ ಯುರೋಪ್ನ ಈಸ್ಟೋನಿಯಾ ಅನ್ನೋ ದೇಶಕ್ಕೆ. ಸೆಂಟ್ ಪೀಟರ್ಸ್ಬರ್ಗ್ ಮೇಲಿದೆ, ಅಲ್ಲಿಂದ ನಾವು ಯುರೋಪ್ಗೆ ಎಂಟ್ರಿ ಆಗಬೇಕು ಅಂತಂದರೆ ಥ್ರೂ ಈಸ್ಟೋನಿಯಾ ಮುಖಾಂತರನೇ ಬರಬೇಕು. ಆ ಒಂದು ಬಾರ್ಡ್ರನ್ನ ಲೊಕೇಶನ್ನ ಕೂಡ ನಾನು ಕೆಳಗಡೆ ಪಿನ್ ಮಾಡಿದ್ದೀನಿ. ಆದರೆ ನೀವು ಈಸ್ಟೋನಿಯಾಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ರಷ್ಯಾದಲ್ಲಿ ನಿಮಗೆ ಬಾರ್ಡ್ರ್ ಚೆಕ್ಕಿಂಗ್ ಹೆಂಗಿರುತ್ತೆ ಅಂತಂದರೆ ಎಕ್ಸ್ಟ್ರೀಮ್ಲಿ 6 ಅವರ್ ತಗೊಂಡು ಒಂದೊಂದನ್ನು ಪಿನ್ ಟು ಪಿನ್ ಎಲ್ಲ ಚೆಕ್ ಮಾಡಿಬಿಟ್ರು. ಎಕ್ಸಾಂಪಲ್ ಹೇಳ್ತೀನಿ, ನಾನು ನೇಪಾಳದಲ್ಲಿ ಒಂದು ರುದ್ರಾಕ್ಷಿ ಮಾಲೆನ ತಗೊಂಡಿದ್ದೆ, ಅದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಂದ್ಬಿಟ್ಟು ಹಿಡ್ಕೊಂಡು ನಿಂತಿದ್ರು. ಅವ್ರಿಗೆ ನಾನು ಪ್ರತಿಯೊಂದನ್ನು ಕೂಡ ತೋರಿಸಿ ಇದು ನಮ್ಮ ದೇವ್ರ ಕಲ್ಚರು, ಇದನ್ನು ನಾನು ನೆನಪಿಗೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ, ದಯವಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ಅದನ್ನು ಏನೇನೋ ಟೆಸ್ಟ್ ಮಾಡಿ ಒಳಗಡೆ ಕಂಡಿಡಿತಾರಲ್ಲ ಆ ಮಿಷಿನ್ಗಳಿಗೆಲ್ಲ ಹಾಕಿ ತುಂಬ ಚೆಕ್ ಮಾಡಾದ್ಮೇಲೆ ಓಕೆ ಅಂತಂದ್ಬಿಟ್ಟು ನನಗೆ ವಾಪಸ್ ತಂದು ಕೊಡ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವ ಲೆವೆಲ್ಗೆ ನಮ್ಮನ್ನು ಟೆಸ್ಟ್ ಮಾಡ್ತಾರೆ ರಷ್ಯಾ ಬಾರ್ಡ್ರನ್ನ ಎಕ್ಸಿಟ್ ಆಗಬೇಕಾದ್ರೆ. ಯಾಕೋ ಮಾರಿ ಹಬ್ಬನೇ ಅಂತ ಕಾಣಿಸುತ್ತೆ. ಇರೋ ಲಗೇಜ್ ಎಲ್ಲ ತಗ್ಸಿದ್ರೆ ಏನಪ್ಪಿ ಮಾಡೋದೀಗ? ನೋಡಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಸುಮನ್ ಗಾಡಿನ ಮತ್ತು ನವೀನ್ ಸರ್ ಗಾಡಿನ. ಓಕೆ, all your baggage on the table. And your friend. Declaration. There is camera. Those are warm clothes, winter clothes. Is it here?
ಕಾರಣ ಏನು ಅಂತಂದರೆ ನಿಮಗೆ ಗೊತ್ತಿರೋಂಗೆ ಅಲ್ಲಿ ಬೆಲಾರಸ್ಸು ಅಲ್ಲೆಲ್ಲ ಯುದ್ಧ ಆಗ್ತಿದೆಯಲ್ಲ. ಸೊ ಹಂಗಾಗಿ ದೇಶದ ಸೆಕ್ಯೂರಿಟಿಗೋಸ್ಕರ ಹೊರಗಡೆ ಹೋಗೋರು ಇಲ್ಲಿಂದ ಏನಾದ್ರು ತಗೊಂಡು ಹೋಗ್ಬೋದಾ ಅನ್ನೋ ಉದ್ದೇಶಕ್ಕೆ ಅಷ್ಟೊಂದು ಚೆಕಿಂಗ್ನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಯುರೋಪಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಚೆಕಿಂಗ್ ಎಲ್ಲ ಮಾಡಾದ್ಮೇಲೆ ನಮಗೊಂದು ದೊಡ್ಡ ಶಾಕ್ ಕಾದಿರುತ್ತೆ. ನೀವು ಇನ್ಸೂರೆನ್ಸ್ನ ತಗೋಬೇಕು ಅಂತಂದರೆ 36,000 ಕಟ್ಟಬೇಕು ಅಂತ. ಇದು ದೊಡ್ಡ ಮೊತ್ತ ಆಗಿತ್ತು, ಆದರೆ ಯಾವುದೇ ಕಾರಣಕ್ಕೂ ಅವ್ರು ಬಿಡಂಗೆ ಕಾಣಿಸ್ತಾ ಇರಲಿಲ್ಲ. ಈ ಇನ್ಸೂರೆನ್ಸನ್ನು ವಿಚಾರ ಏನಿದೆ, ಕೆಲವೊಂದು ಬಾರ್ಡ್ರ್ಗಳಲ್ಲಿ ಕಡಿಮೆನೂ ತಗೊಂತಾರಂತೆ, ಕೆಲವೊಂದು ಬಾರ್ಡ್ರ್ಗಳಲ್ಲಿ ಜಾಸ್ತಿನೂ ಕೂಡ ತಗೊಂತಾರಂತೆ. ಸೊ ಅದು ನಮ್ಮ ಲಕ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ನಾನು ಈ ಬಾರ್ಡ್ರು ನಾನೇನು ಹೋಗಿದ್ನೋ ಆ ಬಾರ್ಡ್ರದಷ್ಟೇ ಹಾಕೋಕ್ಕಾಗುತ್ತೆ. ಈಗ ಗೊತ್ತಿಲ್ಲದೆ ಇರೋ ಬಾರ್ಡ್ರದೆಲ್ಲ ನಾನು ಲೊಕೇಶನ್ ಹಾಕೋಕ್ಕಾಗಲ್ಲ, ಯಾಕಂದರೆ ನೀವು ಅದನ್ನೇನಾದರೂ ನಂಬ್ಕೊಂಡು ಹೋಗಿ ಮುಂದಕ್ಕೆ ಏನಾರು ಆದರೆ ಅದು ತೊಂದರೆ ಆಗುತ್ತೆ. ಸೊ ಹಂಗಾಗಿ ಬೇಡ, ಜಾಸ್ತಿ ಆದರೂ ಪರವಾಗಿಲ್ಲ, ಇದೇ ಲೊಕೇಶನ್ನ ನಾನು ಪಿನ್ ಮಾಡಿರ್ತೀನಿ. ಆ ಬಾರ್ಡ್ರನ್ನ ಹೆಸರು ಬಂದ್ಬಿಟ್ಟು ಕೊಯ್ಡುಲಾ ಬಾರ್ಡ್ರ್ ಅಂತ. ಇಮಿಗ್ರೇಷನ್ನ ಮುಗಿಸ್ಕೊಂಡು ಮುಂದೆ ಹೋಗಿ ಈಸ್ಟೋನಿಯಾ ಹತ್ರ ಸ್ಟಾಪ್ ಆಗ್ತೀನಿ. ಓ ಇದು ಈಸ್ಟೋನಿಯಾನಾ? ಥ್ಯಾಂಕ್ ಯು. ರಷ್ಯಾ ಮುಗೀತು. ನಮ್ಮ ಇಂಟರ್ನ್ಯಾಷನಲ್ ರೈಡ್ನ 7ನೇ ದೇಶ ಈಸ್ಟೋನಿಯಾ ಕಡೆಗೆ ಕಾಲು ಹಾಕ್ತಾ ಇದ್ದೀವಿ ಇವಾಗ. ಈಸ್ಟೋನಿಯಾ. ಹಾಂ. We have the signs, traffic signs. ಓ ಸಾರಿ. So put your cycle here. ಯಾ. ಎಸ್ ಟು ಟರ್ನ್. ಹಾಂ ಎಸ್ ಮ್ಯಾಮ್. And where are you going now? Now Estonia to Europe and London. How long time? 45 days. Already 40 days ago, we are coming from India by bike. There is more your I don't know friends or something. Yeah. They were also coming. 40 kilometers I stayed. What do you have here? Do you have cigarettes, alcohol, drugs, Cigarette? weapons? No. Really? I have my laptop and my luggages, daily usage luggages and flags. And here, spare parts of vehicle, Okay. chain, tube, So now there's a legit paper or oil, etc. Room freshener. No, we need Thank you. it is sweet so that. It smells like strong. ಕಸ್ಟಮ್ಸ್ ಅಲ್ಲಿ ಇದೀವಿ. ಇನ್ಸೂರೆನ್ಸ್ಗೆ ಟೋಟಲ್ ಕೇಳ್ತಾ ಇದಾರೆ €380, ಅಂದ್ರೆ 36,000 ರೂಪಾಯಿ ಬೈಕ್ಗೆ 1 ತಿಂಗಳ ಇನ್ಸೂರೆನ್ಸ್ ಕೇಳ್ತಾ ಇದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಸುಮನ್ನು ಮತ್ತೆ ನವೀನ್ ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತಲೆ ಕೆಟ್ಟೋಗೈತೆ ಮಾತ್ರ, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಸೊ ನಾವು ತಂದಿರೋದೇ €1,000, ಇಲ್ಲೇ €380-400 ಖರ್ಚಾಗ್ಬಿಟ್ರೆ ಏನು ಮಾಡೋಣ ಅನ್ನೋ ಥಿಂಕಿಂಗ್ ಶುರು ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಯುರೋಪ್ನ ಈಸ್ಟೋನಿಯಾ ಎಂಟ್ರಿ ಆಗ್ತಿದ್ದಂಗೆ ಇದು ನಮ್ಮ ಇಂಟರ್ನ್ಯಾಷನಲ್ ರೈಡ್ನ 8ನೇ ದೇಶ. ಇನ್ನು ಯುರೋಪಲ್ಲಿ ನಾನು ಪ್ರತಿ ದೇಶನೂ ಹೇಳಬೇಕು ಅಂತಂದರೆ ನಾವೆಲ್ಲೆಲ್ಲಿ ಹೋಗಿದ್ವಿ. 9ನೇ ದೇಶ ಲ್ಯಾಟ್ವಿಯಾ, 10ನೇ ದೇಶ ಲಿಥುನಿಯಾ, 11ನೇ ದೇಶ ಪೋಲ್ಯಾಂಡ್ ವಾರ್ಸಾ ಅನ್ನೋ ಒಂದು ಊರಿಗೆ ಹೋಗಿದ್ವಿ, 12ನೇ ದೇಶ ಚೆಕ್ ರಿಪಬ್ಲಿಕ್ ಪ್ರಾಗ್ ಹೋಗಿದ್ವಿ, 13ನೇ ದೇಶ ಆಸ್ಟ್ರಿಯಾಗೆ ಹೋಗಿದ್ವಿ, 14ನೇ ದೇಶ ಹಂಗೇರಿ ಬುದಾಪೆಸ್ಟ್ ನೋಡಿದ್ವಿ, 15ನೇ ದೇಶ ಕ್ರೊಯೇಷಿಯಾ, 16ನೇ ದೇಶ ಸ್ಲೋವೇನಿಯಾ, 17ನೇ ದೇಶ ವ್ಯಾಟಿಕನ್ ಸಿಟಿ. ನಿಮ್ಗೆ ಗೊತ್ತಿರಲಿ ವ್ಯಾಟಿಕನ್ ಸಿಟಿ ಇದೆಯಲ್ಲ, ಸೊ ಇದು ಇಡೀ ವರ್ಲ್ಡ್ ಅಲ್ಲೇ ಇರ್ತಕ್ಕಂಥ ಸಣ್ಣ ದೇಶ. ಇದು ಇಟಲಿ ಮತ್ತೆ ವ್ಯಾಟಿಕನ್ ಎರಡೂ ಕೂಡ ಹತ್ರನೇ ಇದೆ. ಒಂದು ಹೆಜ್ಜೆ ಈ ಕಡೆಗಿಟ್ರೆ ನೀವು ಇಟಲಿ ದೇಶದಲ್ಲಿ ಇರ್ತೀರಾ, ಇನ್ನೊಂದು ಹೆಜ್ಜೆ ಈ ಕಡೆಗಿಟ್ರೆ ವ್ಯಾಟಿಕನ್ ಸಿಟಿನಲ್ಲಿ ಇರ್ತೀವಿ. 18ನೇ ಕಂಟ್ರಿ ಇಟಲಿನಲ್ಲಿ ವೆನಿಸು, ರೋಮು, ಪಿಜಾ ಟವರು, ಮಿಲಾನ್ ಇಷ್ಟು ನೋಡಿದ್ವಿ. 19ನೇ ದೇಶ ಸ್ವಿಟ್ಜರ್ಲ್ಯಾಂಡ್, 20ನೇ ದೇಶ ಜರ್ಮನಿ ನೋಡಿದ್ವಿ. ಜರ್ಮನಿನಲ್ಲಿ ಮುನಿಕು ಮತ್ತೆ ಆಕ್ಸ್ಬರ್ಗ್ ಹೋಗಿದ್ದೆ. 21ನೇ ದೇಶ ನೆದರ್ಲ್ಯಾಂಡು. ಬೆಲ್ಜಿಯಂ ಅಲ್ಲಿ ಅಂದ್ರೆ ವಯಾ ಆನ್ ದ ವೇ ಹೋಗಿದ್ದು. ಫ್ರಾನ್ಸ್ ಅಲ್ಲಿ ಪ್ಯಾರಿಸ್ ಇಂದ ಮುಂದಕ್ಕೆ ನೆಕ್ಸ್ಟ್ ನಾವು ಲಂಡನ್ಗೆ ಹೋಗ್ಬೇಕು ಅಂತಂದ್ರೆ ಕಲಾಯ್ಸ್ ಅನ್ನೋ ಒಂದು ಪೋರ್ಟ್ಗೆ ಹೋಗ್ಬೇಕಿರುತ್ತೆ. ನೀವು ಹೋಗೋ ಒಂದು ದಿನ ಹಿಂದೆನೇ ಏನ್ ಮಾಡಿ ಅಂತಂದ್ರೆ ಐರಿಷ್ ಫೆರಿಶ್ ಅಂತ ಇರುತ್ತೆ. ಆ ಐರಿಷ್ ಫೆರಿಶ್ ಅಲ್ಲಿ ನೀವು ಬುಕ್ ಮಾಡ್ಕೊಬೇಕಿರುತ್ತೆ. ಈಗ ಪ್ಯಾರಿಸ್ವರೆಗೂ ರೋಡ್ ಇದೆಯಾ ಅಂತಂದ್ರೆ 100% ಇಂಡಿಯಾದಿಂದ ಪ್ಯಾರಿಸ್ವರೆಗೂ ವಯಾ ರೋಡನ್ನೇ ಹೋಗ್ಬೋದು. ಪ್ಯಾರಿಸಿಂದ ಲಂಡನ್ಗೆ ಹೋಗ್ತೀನಿ ಅಂತಂದ್ರೆ 2 ದಾರಿ ಇದೆ. ಆ 2 ದಾರಿಗಳು ಕೂಡ ಸಮುದ್ರದಲ್ಲೇ ಹೋಗಬೇಕು. ಒಂದು ಸಮುದ್ರದ ಮೇಲೆ ಹೋಗುತ್ತೆ ಹಡಗಿನಲ್ಲಿ, ಇದು ಚೀಪೆಸ್ಟ್ ಆಗಿರುತ್ತೆ. ಇನ್ನೊಂದು ಟ್ಯೂಬ್ ಅಂತ ಹೇಳಿದ್ನಲ್ಲ ಅದಿರುತ್ತೆ. ಸೊ ಅದು ಲಂಡನ್ಗೆ ನಿಮ್ಮನ್ನ ಸಮುದ್ರದ ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಗೂ ಕೂಡ ನೀವು ಬೈಕನ್ನ ಮತ್ತೆ ಕಾರ್ಗಳನ್ನ ತಗೊಂಡು ಹೋಗ್ಬೋದು, ಆದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ.
ಅದಕ್ಕೆ ನಾನು ಬೇಡ ಅಂತ ಹೇಳಿ ಹಡಗನ್ನೇ ತಗೊಂಡೆ. ಯಾಕೆ ಅಂತಂದರೆ ನಾನು ಹೋಗೋ ದಾರಿನ 90 ಕಿಲೋಮೀಟರ್ ಇದೆ. ಅದು ಕಲಾಯ್ಸ್ ಅನ್ನೋದು ಪ್ಯಾರಿಸ್ ಸೈಡ್ ಇರೋದು, ಅಂದರೆ ಫ್ರಾನ್ಸ್ ಸೈಡ್ ಇರೋದು. ಡೋವರ್ ಅನ್ನೋದು ಇಂಗ್ಲೆಂಡ್ ಸೈಡು, ಅಂದರೆ ಲಂಡನ್ ಸೈಡ್ ಇರೋದು. ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂದರೆ 90 ಕಿಲೋಮೀಟ್ರು. ಹಡಗಲ್ಲಿ ಹೊರಗಡೆ ಪ್ರಪಂಚನ ನೋಡ್ಕೊಂಡು ಹೋಗೋಂಥ ಅನುಭವನೇ ಜಾಸ್ತಿ ಇರುತ್ತೆ. ನಿಮಗೆ ಆ ಐರಿಸ್ ಫೆರೀಸ್ ಅನ್ನೋದು ಕೂಡ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನಮ್ಮ ಡೀಟೇಲ್ಸು ಮತ್ತು ಬೈಕ್ನ ಡೀಟೇಲ್ಸು, ಕಾರ್ ತಗೊಂಡೋಗಿದ್ರೆ ಕಾರ್ ಡೀಟೇಲ್ಸ್ ಎಲ್ಲ ಹಾಕಿ ಅಲ್ಲಿ ದುಡ್ಡನ್ನ ಕಟ್ಟಬೇಕಿರುತ್ತೆ. ನನಗೆ 5,000 ರೂಪಾಯಿ ಆಯಿತು. ಕಾರ್ಗೆ ಬಂತು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ಬುಕ್ ಮಾಡ್ಕೋತೀನಿ ಅನ್ನೋ ಕೆಲಸ ಮಾಡಿಬಿಡಿ. ಅದು ಯಾವಾಗಲೂ 2,000-3,000 ರೂಪಾಯಿ ಜಾಸ್ತಿ ಇರುತ್ತೆ ಸ್ಪಾಟ್ ಟಿಕೆಟ್ನ ತಗೊಳ್ಳೋದು. ಏನು ಕಾಣಿಸ್ತಾನೆ ಇಲ್ವಲ್ಲ ಬ್ರದರು? ಅಯ್ಯಯ್ಯೋ, ಈ ತರ ಫಾಗ್ ಆಗ್ಬಿಟ್ಟೈತೆ. ಹೆಂಗನಿಸ್ತಿದೆ ಸುಮನ್ ಎಕ್ಸ್ಪೀರಿಯನ್ಸು? ಸೂಪರ್. ಮಾಲೂರ್ ಗಾಡಿ ಎತ್ಕೊಂಡು ಪ್ಯಾರಿಸ್ ವರ್ಗು ಓಡಿಸ್ಕೊಂಡ್ ಬಂದಿದ್ಯಾ. ಎಷ್ಟು ದೂರ ಬಂದಿದ್ಯಾ ಅಂತಂದ್ರೆ ನಿನ್ಗೆ ಅದ್ರ ಫೀಲ್ ಹೆಂಗಿರ್ಬೇಡ ಹೇಳೋ. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಫೀಲ್ ನ ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗೋದು ನಾವು ಒಬ್ರೇನೆ. ನಾವ್ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಅರ್ಥ ಆಗಲ್ಲ. ನಮ್ಮದೇ ಗಾಡಿಗಳನ್ನ ತಗೊಂಡು ಇಲ್ಲಿವರೆಗೂ ಬಂದಿರೋದು ಏನು ಕಡಿಮೆ ವಿಚಾರ ಅಲ್ಲ ಅಂತ ನನಗನ್ಸುತ್ತೆ. ನನ್ನ ಖುಷಿ ನಮ್ಮ ಕರ್ನಾಟಕದ KA10 ಗಾಡಿನ ಇಲ್ಲಿವರೆಗೂ ತಗೊಂಡು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಟೋಟಲ್ 3 ಕಂಪ್ನಿ ಇದೆ. ಒಂದು P&O ಫೆರೀಸ್, ಇನ್ನೊಂದು ಐರಿಸ್ ಫೆರೀಸ್, ಇನ್ನೊಂದು DFDS ಫೆರೀಸ್. ನಾನು ಬುಕ್ ಮಾಡಿರೋದು ಐರಿಸ್ ಫೆರೀಸ್ ಅಲ್ಲಿ. ಈಗ ನೋಡಿ ಇಲ್ಲಿದೆ ನಂದು ರಿಸರ್ವೇಶನ್ ನಂಬರ್. 28 ಅಕ್ಟೋಬರ್ 2024 1 ಗಂಟೆ 35 ನಿಮಿಷಕ್ಕೆ ಕಲಾಯ್ಸ್ ಇಂದ ಇದೆ. 2 ಗಂಟೆ 5 ನಿಮಿಷಕ್ಕೆ ಡೋವರ್ಗೆ ಹೋಗಿ ಸೇರುತ್ತೆ. ಅಂದ್ರೆ ಒಬ್ಬ ಮನುಷ್ಯಂಗೆ ಮತ್ತೆ ಒಂದು ಗಾಡಿಗೆ ಸೇರಿ ಟೋಟಲ್ 56 ಅಂದ್ರೆ 5,600 ರೂಪಾಯಿ ಆಗ್ತಾ ಇದೆ ಇದಕ್ಕೆ. 9209. It doesn't matter. It's 209. ಓಕೆ, ಥ್ಯಾಂಕ್ ಯು. 209 209 ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ನ ತಗೊಂಡು ಈಗ ಮುಂದಕ್ಕೆ ಹೋದ್ರೆ ಅಲ್ಲಿ ಇಮಿಗ್ರೇಷನ್ ಆಫೀಸ್ ಇದೆ. ಸೊ ಅಲ್ಲಿ ನಾನು ನನ್ನ ಪಾಸ್ಪೋರ್ಟ್ಗೆ ಎಕ್ಸಿಟ್ ಹಾಕ್ಸ್ಕೊಬೇಕು. ಇಮಿಗ್ರೇಷನ್ ಅಲ್ಲಿ ಏನೇನ್ ಮಾಡ್ತಾರೆ. ಸ್ಟಾಂಪ್ ಯಾ ಥ್ಯಾಂಕ್. ಡಿಪಾರ್ಚರ್. ಥ್ಯಾಂಕ್ ಯು ಸರ್. ದಿಸ್ ಇಸ್ ಮೈ ಪಾಸ್ಪೋರ್ಟ್. ಥ್ಯಾಂಕ್ ಯು. ಐ ಆಮ್ ಫ್ರಮ್ ಇಂಡಿಯಾ. Why are we going to England? Tourist. Tourist? Yeah, all the way from India, this bike. This bike? Yeah. Good, great. Can you do the hill? Yeah, sure. Yeah. Okay. Yeah. Thank you. So how long have you been riding for? Yeah. ಥ್ಯಾಂಕ್ ಯು, ಬಾಯ್. ಸೊ ನೋಡಿ, ಬಾರ್ಡರ್ಗಳಲ್ಲೆಲ್ಲ ಆರಾಮಾಗಿ ಚಿಲ್ಲಾಗಿರ್ತಾರೆ. ಏನು ನಿಮ್ಗೇನು ಅಂತ ರಿಸ್ಕ್ ಇಲ್ಲ ಅಂತ ಏನು ಅನ್ಸಲ್ಲ. ನನ್ನ ಪ್ರಕಾರ ಮೇಲ್ ಹತ್ತಬೇಕು ಅನ್ಸುತ್ತೆ. ನೋಡಿ ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅದು ಓಪನ್ ಆಗುತ್ತೆ. ಓಪನ್ ಆದರೆ ಅಲ್ಲಿರೋರೆಲ್ಲರೂ ಕೂಡ ಎಕ್ಸಿಟ್ ಆಗ್ತಾರೆ ಇಲ್ಲಿಗೆ. ಕ್ಲಾಸ್ ನಂಬರ್ 7 ಫಸ್ಟ್ ಟೈಮು ನಮ್ಮ ಗಾಡಿನ ತಗೊಂಡು ಒಂದು ಹಡಗಿಗೆ ಹಾಕ್ತಾ ಇದ್ದೀನಿ. ಮೈ ಜುಮ್ ಅಂತ ಐತೆ ನನಗೆ. ದೇವ್ರೇ. ಓಕೆ, ಫುಲ್ ಸ್ಪೇಸ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ನೋಡಬಹುದು. ಇವತ್ತು ಪ್ಯಾರಿಸಿಂದ ಲಂಡನ್ಗೆ ನೋಡಿ ಇಷ್ಟು ದೊಡ್ಡ ಶಿಪ್ಪಲ್ಲಿ ನಮ್ಮ ಗಾಡಿನ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ನಿಜ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಅಲ್ಲಿಗೆ ನೀರು ಅಪ್ಪಳಿಸದೇ ಇರಲಿ ಅಂತ. ನೀವು ಒಂದ್ಸಲ ಡೋವರ್ಗೆ ಹೋದ್ಮೇಲೆ ಅಲ್ಲಿಂದ ಸೀದಾ ಲಂಡನ್ಗೆ ಹೋಗೋದು ಕಷ್ಟ ಆಗ್ಬೋದು. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಸೆಕ್ಯೂರಿಟಿ ಚೆಕ್ ಇರುತ್ತೆ. ನೀವು ಯಾವುದಕ್ಕೂ ಡೋವರಲ್ಲೇ ಒಂದು ಕಡೆ ಸಣ್ಣ ಪುಟ್ಟ ಹಳ್ಳಿಗಳಿದೆ, ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಲೊಕೇಶನ್ಸ್ ಸಿಗುತ್ತೆ, ಜೊತೆಗೆ ಒಳ್ಳೆ ಸ್ಟೇ ಫುಡ್ ಕೂಡ ಸಿಗುತ್ತೆ. ಅಲ್ಲೇ ಉಳ್ಕೊಂಡು ಅದರ ಮಾರನೆಗೆ ಹೊರಟ್ರೆ ಒಳ್ಳೇದು. ನಾವು ಮಾಡಿದ್ದು ಹಂಗೇನೆ. ಲಂಡನ್ನಿನ ಡೋವೆರ್ ಅನ್ನೋ ಒಂದು ಹಳ್ಳಿನಲ್ಲಿದ್ದೀವಿ. ಬೀದಿಗಳು ನೋಡಿ ಏನು ಪ್ರಾಪರ್ ಆಗಿ ಏನು ಮಸ್ತ್ ಮಜಾ ಇದೆ ಅಂತ ನೋಡಿ. ಮನೆ ಮೇಲೆ ದ್ರಾಕ್ಷಿ ಗಿಡಗಳನ್ನು ಹಾಕಿದ್ದಾರೆ. ಅದು ಹಬ್ಬಿಕೊಂಡು ಒಂಥರ ಸುಂದರವಾಗಿ ಕಾಣಿಸ್ತಾ ಇದೆ. ಲಂಡನ್ಗೆ ಹೋಗಿ ಇನ್ನೊಂದು ದಿನ ಆರಾಮಾಗಿ ಲಂಡನನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸುತ್ತಾಡಿಕೊಂಡು. ಯಾ, Wow, man. How long you been? 22,000. Are you from India? ಓ ಸೂಪರ್ ಸೂಪರ್. ನೋಡಿ ಲಂಡನ್ನಲ್ಲಿ ಈ ಥರ ಜನಗಳು ನೋಡಿ ಖುಷಿ ಪಡ್ತಾರೆ. ನಾವು ಎಕ್ಸಾಕ್ಟ್ ಆಗಿದ್ದೀವಿ ಇವಾಗ
ಬಿಗ್ ಬೆನ್ ಅನ್ನೋ ಈ ಲಂಡನ್ನಿನ ಪಾರ್ಲಿಮೆಂಟ್ ನಿಯರ್ ಬೈ ಇರ್ತಕ್ಕಂಥ ಜಾಗ. ಲಂಡನ್ನಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 23,500 ಕಿಲೋಮೀಟರ್ನ ರೈಡ್ ಮಾಡಿಕೊಂಡು ನಮ್ಮ ಗಾಡಿಗಳು ಕೂಡ ಇಲ್ಲಿ ಬಂದು ಸೇಫ್ ಆಗಿ ನಿಂತಿದೆ. ಸೊ ಹೆಂಗನ್ನಿಸ್ತಿದೆ ಸರ್? ಅಲ್ಟಿಮೇಟ್, ವೆರಿ ವೆರಿ ಎಕ್ಸೈಟಿಂಗ್. ಫೈನಲಿ ವಿ ರೀಚ್ ಅವರ್ ಡೆಸ್ಟಿನೇಷನ್. ಒಂದು ಒಳ್ಳೆ ಮೆಮೊರಿ ಅಂತ ಕ್ರಿಯೇಟ್ ಮಾಡ್ಕೊಂಡ್ವಿ. ಬೆಂಗಳೂರಿಂದ ಲಂಡನ್ ವರ್ಗೂ ಕರ್ನಾಟಕ ಬೈಕ್ ತಗೊಂಡ್ ಬಂದಿರೋ ಬೆರಳೆಣಿಕೆನಲ್ಲಿ ಮೇಕ್ ಇಟ್ ಮೋರ್ ಸ್ಪೆಷಲ್. ವಿ ಆಲ್ ತ್ರೀ ಆರ್ ಕನ್ನಡಿಗಸ್. ಕರ್ನಾಟಕ ಬಂದಿದ್ದಲ್ಲ, ಅದೇ ಒಂದು ದೊಡ್ಡ ಖುಷಿ. ಅದು ಕರ್ನಾಟಕ ಬೈಕ್ಗಳೇನೆ ಬಂತಲ್ಲ, ಅದು ಖುಷಿ. ಜೊತೆಗೆ ಇದುವರೆಗೂ ಯಾವುದೇ ರೀತಿ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗದೆ ಎಲ್ಲರೂ ಕೂಡ ಸೇಫ್ ಆಗಿ ಬಂದು ತಲುಪಿದೀವಿ. ಅದಕ್ಕೆ ಆಶೀರ್ವಾದ ಕೊಟ್ಟಿದ್ದೀನಿ ಯಾರು ಅಲ್ಲ, ನಮ್ಮ ಕನ್ನಡ ತಾಯಿ ಮತ್ತು ನಮ್ಮ ಕನ್ನಡ ಜನ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ. ಸೊ ಈ ಕಂಟೈನರ್ ಅಲ್ಲಿ ನಮ್ಮ ಬೈಕ್ಗಳು ನೋಡ್ರಿ, ಇದು ಗಾಡಿನ ಬಿಡುವಂತ ಜಾಗ. ಈ ತರ ಕಂಟೈನರ್ ಅಲ್ಲಿ ಹೋಗುತ್ತೆ ನಮ್ದು. ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ, ಅಂದ್ರೆ ಸೇಫ್ ಆಗಿ ತಗೊಬಂದು ಬಿಡ್ತಲ್ಲ ಸರ್. 3 months ಲಿಟ್ರಲಿ ವಿ ಹ್ಯಾವ್ ಗ್ರಿಲ್ಡ್ ದಿಸ್ ಲೆಫ್ಟ್ ರೈಟ್ ಹಾಯಿಸ್ಬಿಟ್ಟಿದೀವಿ. 23,000 ಕಿಲೋಮೀಟರ್ ಓಡಿದೆ ಗಾಡಿ. ಒಂದು ಕಡೆ ಒಂದು ಪ್ರಾಬ್ಲಮ್ ಕೊಟ್ಟಿಲ್ಲ. ಆಕ್ಚುಲಿ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಬೈಕ್ಸ್. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, 4 wheel ಮೂವ್ಸ್ ದ ಬಾಡಿ ಬಟ್ 2 wheel ಮೂವ್ಸ್ ದ ಸೋಲ್ ಅಂತ. ಈ ನಮ್ಮ ಬೈಕ್ಗಳು ಬರೀ ನಮ್ಮ ಆತ್ಮನ ಅಥವಾ ನಮ್ಮ ದೇಹನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿಲ್ಲ, ಅದ್ರ ಜೊತೆಗೆ ಒಂದೊಳ್ಳೆ ಮೆಮೊರೀಸ್ಗಳನ್ನ ನಮ್ಗೆ ಕರ್ಕೊಂಡ್ಬಂದು ಕೊಟ್ಟಿದೆ. ಅದು ಯಾವುದೇ ಅಪಘಾತಗಳಿಲ್ದೆ, ಆಘಾತಕಾರಿಗಳಿಲ್ದೆ, ಸಣ್ಣ ಪುಟ್ಟ ತೊಂದರೆ ಬಂದ್ರು ಕೂಡ ನಮ್ಮನ್ನು ಸಹಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಬೈಕು ಬರೀ ಒಂದ್ ಮಿಷಿನ್ ಅಂತ ಎಷ್ಟೋ ಜನ ಹೇಳ್ಬೋದು, ಆದ್ರೆ ನಮ್ಮಂತ ಎಷ್ಟೋ ರೈಡರ್ಗಳಿಗೆ ಇದು ಜೊತೆಗಿದ್ದ ಸ್ನೇಹಿತ. ನಮಗೆ ನಮ್ಮನ್ನ ಸೇಫ್ ಆಗಿ, ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಮ್ಗೊಳ್ಳೆ ನೆನಪುಗಳನ್ನ ಕೊಡ್ತಕ್ಕಂತ ಈ ಬೈಕ್ ಬರೀ ಮಿಷಿನ್ ಅಲ್ಲ, ಇವನು ನಮ್ಮ ಗೆಳೆಯ. ಲವ್ ಯು ಜೋಗಿ. ಸೊ ಲಂಡನ್ಗೆ ಹೋಗಿ ಹೆಚ್ಚು ಕಡಿಮೆ 11 ದಿನ ಆರಾಮಾಗಿ ಲಂಡನನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸುತ್ತಾಡಿಕೊಂಡು ವಾಪಸ್ಸು ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಬಂದು ತಲುಪ್ತೆ. ನನಗಿವಾಗ 29 ವರ್ಷ. ನಾನು ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಫ್ಲೈಟ್ನ ಹತ್ತಾ ಇರೋದು. ನಮ್ಗೆ ಇಲ್ಲಿ ಎಲ್ಲವೂ ಕೂಡ ಹೊಸದು. ಇವನ್ ನನಗೆ ಅಂತಲ್ಲ, ನಂತರ ಸುಮಾರು ಹುಡುಗರುಗಳಿಗೆ ಫ್ಲೈಟ್ ಅನ್ನೋದು ಇನ್ನೂ ಕೂಡ ಕನಸು. ಮಹಾಭಾರತ ರಾಮಾಯಣ ಕಥೆ ಓದ್ಬೇಕಾದ್ರೆ ಪುಷ್ಪಕ ವಿಮಾನ ಅನ್ನೋ ಒಂದು ಕಾನ್ಸೆಪ್ಟ್ ನಾನು ಕೇಳ್ತಾ ಇದ್ದೆ. ಅವಾಗೆಲ್ಲ ಆಸೆ ಆಗ್ತಿತ್ತು, ನಾವ್ ಯಾವಾಗ ಈ ತರ ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗೋದು ಅಂತ ಅನಿಸ್ತಾ ಇತ್ತು. ಜೊತೆಗೆ ನಮ್ಮ ಊರ್ ಮೇಲೆ ಯಾವ್ದಾದ್ರು ಫ್ಲೈಟ್ ಹೋಗ್ತಾ ಇತ್ತು ಅಂತಂದ್ರೆ ಇದೆಲ್ಲ ಶ್ರೀಮಂತರದ್ದು ಕಣ, ನಾವೆಲ್ಲ ಹೋಗಕ್ಕಾಗತ್ತಾ ಅಂತ ಅನ್ನಿಸ್ತಿತ್ತು. ಆದ್ರೆ ಇವತ್ತು ನಾನು ಈ ಫ್ಲೈಟ್ ನಲ್ಲಿ ಕೂತಿರ್ತಕ್ಕಂಥ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ನ ಹತ್ತಿದ್ದೀನಿ. ಯೂಶುವಲಿ ಯಾರು ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿ ಮಾಡ್ಬೇಕು ಅಂತಂದ್ರೆ ಭಾರತದಿಂದ ಹೊರಟು ಒಂದು ದೇಶಕ್ಕೆ ಹೋಗಿ ಮತ್ತೆ ದೇಶದಿಂದ ವಾಪಸ್ ಬರ್ತಾರೆ. ಇದು ಫಸ್ಟ್ ಇಂಟರ್ನ್ಯಾಷನಲ್ ಜರ್ನಿ ಆಗುತ್ತೆ. ಆದ್ರೆ ನಂದು ಭಾರತದಿಂದ ಲಂಡನ್ ವರೆಗೂ ಬೈಕಲ್ಲಿ ಹೋಗಿ ರಿಟರ್ನ್ ನಾನು ಫ್ಲೈಟ್ ಹತ್ತಾ ಇರೋದು ಅದೇ ನನ್ನ ಫಸ್ಟ್ ಫ್ಲೈಟು. ಆ ಫಸ್ಟ್ ಫ್ಲೈಟ್ ಅಲ್ಲೇ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿ ಆಗುತ್ತೆ. ಸೊ ಇದು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ನನ್ಗಿರ್ಬೇಡ. ಜೊತೆಗೆ ಈ ಟೇಕ್ ಆಫ್ ಅನ್ನೋ ವಿಚಾರ ಇದೆಯಲ್ಲ, ಎಲ್ಲರೂ ಕೂಡ ಹೇಳ್ದಂಗೆ ತುಂಬಾ ಭಯ ಆಗುತ್ತೆ. 400 ಸ್ಪೀಡಲ್ಲಿ ಹೋಗುತ್ತೆ, 600 ಸ್ಪೀಡಲ್ಲಿ ಟೇಕ್ ಆಫ್ ಆಗೋದ್ರಿಂದ ಭಯ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಹಂಗಾಗಿ ನಾನು ಕೂಡ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಕೂತಿದ್ದೀನಿ. ಇದೆಲ್ಲನೂ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? ಪ್ರೀ ರೈಡ್ ಎಕ್ಸ್ಪೆನ್ಸಸ್ ಅಲ್ಲಿ 1,15,000, ವಿಸಾ ಡಾಕ್ಯುಮೆಂಟೇಶನ್ ಪ್ರೋಸೆಸ್ಗೆ ಮತ್ತೆ ವಿಸಾ ಅಪ್ರೂವ್ ಆಗಕ್ಕೆ ಎಲ್ಲದಕ್ಕೂ ಖರ್ಚಾಗಿರೋದು 2,24,000, ಟ್ರಾವೆಲ್ ಇನ್ಶೂರೆನ್ಸ್ಗೆ ಮತ್ತೆ ಗಾಡಿ ಇನ್ಶೂರೆನ್ಸ್ ಖರ್ಚಾಗಿರೋದು 2,41,000. ಅದರಲ್ಲಿ ಚೈನಾ ಅಮೌಂಟ್ ಕೂಡ ಇನ್ಕ್ಲೂಡ್ ಆಗಿ ಹೋಟೆಲ್ದೆಲ್ಲ. ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಿದ್ದು 3,66,000 ರೂಪಾಯಿ. ಮತ್ತು ನನ್ನ ಕಾರ್ಡಲ್ಲಿ ಕಟ್ಟಾಗಿರೋದು 2,95,000 ರೂಪಾಯಿ. ಇನ್ನು ರಿಟರ್ನ್ ಎಕ್ಸ್ಪೆನ್ಸಸ್ಗೆ ಬಂತು ಅಂತಂದರೆ ಫ್ಲೈಟು ಮತ್ತು ಬೈಕ್ ಶಿಪ್ಪಿಂಗಿಗೆ ಸೇರಿಸಿ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನು ಆರ್ಗನೈಸರ್ಸ್ ಕೊಟ್ಟಿರೋದು ಅಂತ ಬಂದು 1 ಲಕ್ಷ ಆಗಿದೆ. ಜೊತೆಗೆ ರೆಡಿ ಟು ಈಟ್ ಫುಡ್ಗೆ ಏನಾಗಿತ್ತು ಅದಕ್ಕೊಂದು 15,000 ಅಂತ ತಗೊಂಡ್ರು ಟೋಟಲ್ ನನಗೆ 15,60,000 ಬರ್ತಾ ಇದೆ. ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು
15.5 ಲಕ್ಷ ಅಂತ ರೌಂಡ್ ಅಪ್ ಮಾಡ್ಕೊಬೋದು. ಬೆಂಗಳೂರಿಂದ ನೇಪಾಳ ಚೈನಾ ಎಂಟ್ರಿ ಆಗೋವರೆಗೂ ಆಗಸ್ಟ್ 11ರಿಂದ ಆಗಸ್ಟ್ 25ರವರೆಗೆ 15 ದಿನ ಸ್ಪೆಂಡ್ ಮಾಡಿದ್ದೀವಿ. ಚೈನಾ ಎಂಟ್ರಿ ಆಗಿ ಕಜಕಸ್ತಾನ್ ಎಂಟ್ರಿ ತಗೋತೀವಲ್ಲ ಅಲ್ಲಿವರೆಗೂ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 7ರವರೆಗೆ 13 ದಿನನ ಸ್ಪೆಂಡ್ ಮಾಡಿದ್ದೀವಿ. ಆ ಕಜಕಸ್ತಾನು, ಉಜ್ಬೇಕಿಸ್ತಾನು ಮತ್ತು ಅಪ್ ಟು ರಷ್ಯಾ ಬಾರ್ಡ್ರ್ವರೆಗೂ ಸೆಪ್ಟೆಂಬರ್ 8ರಿಂದ ಶುರು ಮಾಡಿ ಸೆಪ್ಟೆಂಬರ್ 15ರವರೆಗೂ 8 ದಿನ ಆ 3 ದೇಶನೇ ಸುತ್ತಾಡಿದ್ದೀವಿ. ಇನ್ನು ರಷ್ಯಾಯಿಂದ ಈಸ್ಟೋನಿಯಾವರೆಗೂ ಸೇರೋವರೆಗೆ ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 23ರವರೆಗೆ 8 ದಿನ ಓಡಾಡಿದ್ದೀವಿ. ಈಸ್ಟೋನಿಯಾಯಿಂದ ಲ್ಯಾಟ್ವಿಯಾ ಎಲ್ಲ ಯುರೋಪ್ ಕಂಟ್ರೀಸ್ನೆಲ್ಲ ತಿರುಗಾಡಿಕೊಂಡು ವಾಪಸ್ ಪ್ಯಾರಿಸಿಗೆ ಬರ್ತೀವಿ ನೋಡಿ, ಹಡಗಲ್ಲಿ ಬೈಕನ್ನ ಹಾಕೋಕ್ಕೆ. ಅಲ್ಲಿವರೆಗೂ ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 28ರವರೆಗೂ 35 ದಿನ ತಿರುಗಾಡಿದ್ದೀವಿ. ಈ ರೈಡಲ್ಲಿ ನಮ್ಮದು ಜಾಸ್ತಿ ದಿನಗಳು ಸ್ಪೆಂಡ್ ಆಗಿರೋದು ಎಲ್ಲಿ ಅಂತಂದರೆ ಯುರೋಪಲ್ಲೇ ಜಾಸ್ತಿ ಆಗಿದೆ. ಅಕ್ಟೋಬರ್ 29 UK ಹೋಗಿ ತಲುಪ್ತೀವಿ. ವಾಪಸ್ ನನ್ನ ಫ್ಲೈಟ್ ಇದ್ದಿದ್ದು ನವೆಂಬರ್ 7ಕ್ಕೆ, ಅಂದರೆ ಹೆಚ್ಚು ಕಡಿಮೆ 11 ದಿನ ಲಂಡನ್ನಲ್ಲೇ ಸುತ್ತಾಡಿಕೊಂಡು ಎಲ್ಲ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದೆ. ಟೋಟಲ್ ರೈಡು ನಾನು ಬೆಂಗಳೂರಿಗೆ ಬಂದು ಧುಮ್ಕಷ್ಟರಲ್ಲಿ 90 ದಿನ, ಅಂದರೆ 3 ತಿಂಗಳ ಸತತವಾಗಿ ಬೈಕ್ ರೈಡನ್ನು ಮುಗಿಸ್ಕೊಂಡು ವಾಪಸ್ ಬಂದು ತಲುಪ್ತೆ. ಈಗ ನಿಮಗೆ ಒಂದು ರೂಟ್ ಮ್ಯಾಪ್ನ ಒಂದು ಐಡಿಯಾ ಸಿಕ್ಕಿರುತ್ತೆ. ಒಂದ್ಸಲ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ಗಳನ್ನೆಲ್ಲ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಆದರೆ ಸೀಸನ್ ಹೆಂಗೆ ಅಂತ ಕೇಳ್ತೀರಾ. ಸೊ ಸೀಸನ್ನ ನಾವು ಹೆಂಗೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಜೂನ್, ಜುಲೈ ಅಲ್ಲಿಂದನೂ ಶುರು ಮಾಡ್ಬೋದು. ಇವನ್ನು ನಮ್ಮ ರೈಡ್ ಇದ್ದಿದ್ದೇ ಕೂಡ ಜೂನ್, ಜುಲೈಯಲ್ಲಿ ಹೊರಡೋಣ ಅಂತ. ಬಟ್ ಆದರೆ ವಿಸಾ ಪ್ರೋಸೆಸ್ಗಳೆಲ್ಲ ಆಗಲಿಲ್ಲ. ಸೊ ಹಂಗಾಗಿ ನಾವು ಆಗಸ್ಟ್ಗೆ ಬಿಡೋಕ್ಕಾಯಿತು. ಇವನ್ ನಿಮಗೆ ಎಕ್ಸ್ಟ್ರೀಮ್ ಕಂಡೀಷನ್ನು ಜುಲೈಯಲ್ಲಿ ಏನಾದರೂ ಆಗಲಿಲ್ಲ ಅಂತಂದರೆ ಆಗಸ್ಟಲ್ಲಿ ಹೋಗ್ಬೋದಾ ಅಂತಂದರೆ ಆ ಟೈಮಲ್ಲಿ ಹೋಗ್ಬೋದು. ಬಟ್ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕೆಂತಂದರೆ ಯಾವಾಗ ಬೇಕಾದ್ರೂ ಸ್ನೋ ಆಗ್ಬೋದು, ಅದೊಂದು ಎಚ್ಚರಿಕೆಯಾಗಿರಬೇಕು. ಬಟ್ ಅಂಥ ತೊಂದರೆ ಏನಿಲ್ಲ. ಆದರೆ ನವಂಬರ್ 2nd ವೀಕ್ ಒಳಗಡೆ ಈ ರೈಡನ್ನು ಮುಗಿಸ್ಕೊಳ್ಳೋ ಥರ ಮಾಡಿ. ಕಾರಣ ಏನು ಅಂತಂದರೆ ಅದಾದಮೇಲೆ ಲಂಡನ್ನಲ್ಲಿ ಸಿಕ್ಕಾಪಟ್ಟೆ ಸ್ನೋ ಆಗೋಕ್ಕೆ ಶುರು ಆಗುತ್ತೆ. ಈಗ ಆಲ್ರೆಡಿ ಸ್ನೋ ಶುರು ಆಗಿದೆಯಂತೆ. ಸೊ ಹಂಗಾಗಿ ಅದನ್ನೊಂದು ಸ್ವಲ್ಪ ಕೇರ್ಫುಲ್ ವಹಿಸ್ಕೊಡಿ. ಫೈನಲಿ ನನ್ನ ಒಂದು ಈ ಲಂಡನ್ ರೈಡ್ದು ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅವೆಲ್ಲವೂ ಕೂಡ ಮುಗೀತು. ನಿಮಗೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿದೆ. ಈಗ ರೂಟ್ ಮ್ಯಾಪ್ ಪ್ರಕಾರ ಯಾವ್ಯಾವ ಕಡೆಯಿಂದ ಹೋಗ್ಬೋದು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಸೊ ಇಷ್ಟಕ್ಕೆ ಮುಗೀತು. ಸೊ ನೆಕ್ಸ್ಟು ಮೊಬೈಲ್ ಪ್ಲಾನೆಟ್ ಅವ್ರ ಕಡೆಯಿಂದನೇ ಒಂದಷ್ಟು ಹೆಲ್ಮೆಟ್ಗಳನ್ನು ಗಿವ್ ಅವೇ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಏನು ಎತ್ತ ಅಂತ. ನನ್ನ ಕಿತ್ತಡಿ ಕಿರಣ್ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಬಂದು ಫಾಲೋ ಮಾಡ್ಕೊಳ್ಳಿ. ಅಪ್ಡೇಟ್ ಕೊಟ್ಟಿದ ತಕ್ಷಣ ಆ ಗಿವ್ ಅವೇನೂ ಕೂಡ ನಿಮ್ಮದಾಗೋ ರೀತಿ ಮಾಡಿಕೊಡಿ. ಜೊತೆಗೆ ಆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಲ್ಲಿ ನಾನು Q&A ಹಾಕ್ತೀನಿ. ಅಂದರೆ ನಿಮಗೆ ಈ ರೈಡ್ ಬಗ್ಗೆ ನನ್ನ ಹತ್ರ ಏನಾದರೂ ಪರ್ಸ್ನಲಾಗಿ ಕ್ವಶನ್ ಕೇಳಬೇಕು ಅಂತಂದರೆ ಆ ಪೋಲಲ್ಲಿ ನಿಮ್ಮ ಕ್ವಶನ್ನ ಹಾಕಿ, ಅದಾದಮೇಲೆ ಅದಕ್ಕೆ ಕೂಡ ಉತ್ತರ ಕೊಡೋಂಥ ಇನ್ನೊಂದು ವೀಡಿಯೋನ ನಾನು ಮಾಡ್ತೀನಿ. ಇಷ್ಟು ಹೇಳ್ತಾ ಈ ರೈಡ್ಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಸೊ ಈ ಪ್ರೋತ್ಸಾಹಕ್ಕೆ ಸದಾ ಚಿರಋಣಿ ಅಂತ ಹೇಳ್ತಾ, ಇದೇ ಪಾಸಿಟಿವ್ ವೈಬ್ಸ್ ಜೊತೆಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಟಿವ್ ವ್ಲಾಗ್ಗಳನ್ನ ಟ್ರಾವೆಲ್ ರಿಲೇಟೆಡ್ ಅಂದರೆ ಮೋಟೋ ವ್ಲಾಗ್ ರಿಲೇಟೆಡ್ ಮಾಡ್ತಾ ನಿಮ್ಮೆಲ್ಲರ ಪ್ರೀತಿ ಗಳಿಸ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೆರೆವೆ 100 ಜನರ ಕಲಿವೆ 4 ಭಾಷೆ, ಉಲಿಯುವುದೆನ್ನಾತ್ಮವು ಉಸಿರಿನೋಪಾದಿಯಲ್ಲಿ ಕನ್ನಡದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.